ನಮಸ್ಕಾರ, ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ನವಿತಾ ಜೈನ್. ಬೆಂಗಳೂರಲ್ಲಿ ಸಿಎಂ ಬಿಎಸ್ ಯಡಿಯೂರಪ್ಪ ರಹಸ್ಯ ನಡೆಯನ್ನ ಇಟ್ಟಿದ್ದಾರೆ. ದೆಹಲಿಯಲ್ಲಿ ಮೋದಿ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ವಾರಣಾಸಿಯಲ್ಲಿ ಸಚಿವ ನಿರಾಣಿ ಪೂಜೆಯನ್ನ ಮಾಡ್ತಿದ್ದಾರೆ. ಸಂಪೂರ್ಣವಾಗಿ ರಾಜ್ಯ ರಾಜಕೀಯದಲ್ಲಿ ಬೇರೆಯದ್ದೇ ಆದ ಬದಲಾವಣೆ ಆಗ್ತಾ ಇದೆ. ದೆಹಲಿಯಲ್ಲಿ ಮೋದಿ ರಾಜ್ಯಪಾಲರನ್ನ ಭೇಟಿ ಆಗ್ತಾ ಇದ್ರೆ, ಇನ್ನೊಂದ್ ಕಡೆ ವಾರಣಾಸಿಯಲ್ಲಿ ಸಚಿವ ನಿರಾಣಿ ಪೂಜೆಯನ್ನ ಮಾಡ್ತಿದ್ದಾರೆ. ಸಿಎಂ ದೆಹಲಿ ಯಾತ್ರೆ ಬಳಿಕ ಹಲವು ಬೆಳವಣಿಗೆಗಳಾಗಿದ್ದು ಮತ್ತೆ ನಾಯಕತ್ವ ಬದಲಾವಣೆಯ ಚರ್ಚೆ ಶುರುವಾಗಿದೆ. ಮೊನ್ನೆಯಷ್ಟೇ ಬಿಎಸ್ ಯಡಿಯೂರಪ್ಪ ಅವರು ಪ್ರಧಾನಿ ನರೇಂದ್ರ ಮೋದಿ ಆಗಿರ್ಬೋದು, ರಾಜ್ಯಪಾಲರನ್ನಾಗಿರ್ಬೋದು, ಅದರ ಜೊತೆಗೆ ಗೃಹ ಸಚಿವರನ್ನ ಎಲ್ಲರನ್ನ ಕೂಡ ಮೀಟ್ ಮಾಡಿ ಬಂದ್ರು, ರಾಷ್ಟ್ರೀಯ ನಾಯಕರನ್ನ ಮೀಟ್ ಮಾಡಿ ಬಂದಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಅವರು ಹೇಳಿದ್ದು ಪಕ್ಷ ಸಂಘಟನೆಯ ವಿಚಾರವನ್ನ ಹೇಳಿದ್ರು, ನಾನೇ ಮುಂದಿನ ಮುಖ್ಯಮಂತ್ರಿ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಆದ್ರೆ ಇವೆಲ್ಲದರ ಬೆಳವಣಿಗೆಗಳ ಮಧ್ಯೆಯೇ ಸಾಕಷ್ಟು ಬೇರೆಯದ್ದೇ ಬೆಳವಣಿಗೆಗಳು ನಡೀತಾ ಇದೆ. ಮತ್ತೆ ನಾಯಕತ್ವ ಬದಲಾವಣೆ ಚರ್ಚೆ ಆರಂಭ ಆಗಿದೆ. ಶೀಘ್ರದಲ್ಲೇ ಸಿಎಂ ಬದಲಾವಣೆ ಖಚಿತಾನ ಅನ್ನುವಂತಹ ಪ್ರಶ್ನೆಗಳಿಗೆ, ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಈ ಎಲ್ಲಾ ಡೆವಲಪ್ಮೆಂಟ್ಸ್ಗಳು. ಹಾಗಾದ್ರೆ ಏನಾಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ, ಯಾವೆಲ್ಲ ಬದಲಾವಣೆಗಳು ಈಗ ಕಾದಿದೆ? ಮುಂದಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ ಅಂತಾನೆ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ನಾವೀಗ ನೋಡ್ತಾ ಇದ್ದೀವಿ, ಯಾವಾಗ ಸಿಎಂ ಹೋಗಿ ಅನೇಕ ರಾಷ್ಟ್ರೀಯ ನಾಯಕರನ್ನ ಮೀಟ್ ಮಾಡಿ ಬಂದ್ರು, ಆ ನಂತರ ಓಕೆ ಸುಖಾಂತ್ಯ ಆಗಬಹುದು, ಯಾವುದೇ ರೀತಿಯಾದಂತಹ ಬೆಳವಣಿಗೆಗಳು ಇಲ್ಲ ಅಂತ ಹೇಳುವಂತಹ ರೀತಿಯಲ್ಲಿ ಆಯ್ತು. ಆದ್ರೆ ಅದು ಒಂದು ಸೆಕೆಂಡ್ ಮಾತ್ರ, ಆ ನಂತರ ಆದಂತಹ ಡೆವಲಪ್ಮೆಂಟ್ಸೇ ಬೇರೆ. ಸಿಎಂ ಬದಲಾವಣೆ ಚರ್ಚೆಗೆ ಕಿಚ್ಚು ಹಚ್ಚಿದ್ದು ಒಂದು ಆಡಿಯೋ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರದ್ದು ಎನ್ನಲಾದ ಆಡಿಯೋ. ನಳಿನ್ ಕುಮಾರ್ ಕಟೀಲ್ ಅವರದ್ದು ಎನ್ನಲಾದ ಆಡಿಯೋ ಟೆನ್ಷನ್ ಅನ್ನ ನೀಡಿದೆ. ಯಾಕಂದ್ರೆ ಆ ಆಡಿಯೋದಲ್ಲಿ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಲಾಗಿದೆ. ಆದ್ರೆ ಅದು ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಅವರದ್ದು ಎನ್ನಲಾದಂತಹ ಆಡಿಯೋ. ಆದ್ರೆ ಆಲ್ರೆಡಿ ಈಗ ನಳಿನ್ ಕುಮಾರ್ ಕಟೀಲ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಈಗ ಅವರು ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ. ಸೊ ಈ ಒಂದು ವಿಚಾರ ಇದೆಯಲ್ಲ, ಇದು ಕೂಡ ಅನೇಕ ಡೆವಲಪ್ಮೆಂಟ್ಸ್ಗೆ ಕಾರಣ ಆಗಿದೆ. ಯಾವಾಗ ಈ ಒಂದು ಆಡಿಯೋ ಹೊರಬಿತ್ತೋ ಆ ಸಂದರ್ಭದಲ್ಲೇ ನಳಿನ್ ಕುಮಾರ್ ಕಟೀಲ್ ಅವರು ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆಡಿಯೋಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಈ ಬಗ್ಗೆ ನಾನು ಸಿಎಂಗೆ ಪತ್ರ ಬರೀತೇನೆ, ತನಿಖೆ ಆಗಬೇಕು ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ನಳಿನ್ ಕುಮಾರ್ ಕಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದು ನನ್ನ ಆಡಿಯೋ ಅಲ್ಲ, ಅದನ್ನ ಯಾರೋ ಈ ತರ ಮಾಡಿದ್ದಾರೆ, ಇದರ ಬಗ್ಗೆ ನಾನು ಸಿಎಂಗೆ ಪತ್ರ ಬರೀತೇನೆ, ಪತ್ರ ಬರೆದು ತನಿಖೆ ಆಗಬೇಕು ಅನ್ನೋದನ್ನ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತನಿಖೆ ಬಳಿಕ ಆಡಿಯೋದ ಸತ್ಯಾಸತ್ಯತೆ ಹೊರಬರಲಿದೆ. ನಾಯಕತ್ವ ಬದಲಾವಣೆ ಕುರಿತು ಯಾವುದೇ ಚರ್ಚೆಗಳಿಲ್ಲ. ಪಾರ್ಟಿಗೆ ಯಡಿಯೂರಪ್ಪ ಆತ್ಮ, ಸರ್ವಸಮ್ಮತದ ನಾಯಕ ಈಶ್ವರಪ್ಪ ಶೆಟ್ಟರ್ ಹೇಳಿರುವಂತದ್ದು. ಪಾರ್ಟಿಯ ಎರಡು ಕಣ್ಣುಗಳು ಇದ್ದಂತೆ, ಎಲ್ಲದಕ್ಕೂ ಕೂಡ ತನಿಖೆಯ ಬಳಿಕ ಉತ್ತರ ಕೊಡ್ತೇನೆ, ಕೋರ್ಟ್ ಮೊರೆ ಹೋಗುವ ಚಿಂತನೆ ನಡೆಸಿದ್ದೇನೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಅವರು. ಈಗಾಗಲೇ ನಾನು ಅದಕ್ಕೆ ಸ್ಪಷ್ಟೀಕರಣಗಳನ್ನು ಕೊಟ್ಟಿದ್ದೇನೆ. ಅದಕ್ಕೂ ನನಗೂ ಯಾವುದೇ ಸಂಬಂಧಗಳಿಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಇವತ್ತು ಪತ್ರ ಬರೀತೇನೆ ಮತ್ತು ಅದರ ಪೂರ್ಣ ತನಿಖೆ ಆಗಬೇಕು ಅನ್ನುವಂಥದ್ದು ಆಗ್ರಹಿಸ್ತೇನೆ. ತನಿಖೆಯಿಂದೆಲ್ಲ ಹೊರಬರಲಿ, ಸತ್ಯಾಸತ್ಯತೆಗಳು ಹೊರಬರಲಿ. ಈ ರೀತಿಯ ಪ್ರಕರಣಗಳು ಹಿಂದೆ ಹತ್ತಾರಾಗಿದೆ ಇಂಥದ್ದು ರಾಜಕಾರಣದಲ್ಲಿ, ಸರಿಯಲ್ಲ. ಹಾಗಾಗಿ ತನಿಖೆಗೆ ನೋಡಿ, ನಮ್ಮಲ್ಲಿ ನಾಯಕತ್ವ ಆಗಲಿ ಬೇರೆ ಯಾವುದೇ ಬದಲಾವಣೆಗಳ ಚರ್ಚೆಗಳೇ ಇಲ್ಲ. ಹಾಗೆ ಈ ವಿಷಯ ಅಪ್ರಸ್ತುತ. ಎರಡನೇದು, ನಮಗೆ ನಮ್ಮ ಪಾರ್ಟಿಗೆ ಆತ್ಮ ಯಡಿಯೂರಪ್ಪನವರು, ನಮ್ಮ ಸರ್ವಸಮ್ಮತಿಯ ನಾಯಕ, ನಮಗೆಲ್ಲರಿಗೂ ಹಿರಿಯರು. 16 ವರ್ಷಗಳ ಹೋರಾಟದಿಂದ ಪಾರ್ಟಿಯನ್ನು ಎಷ್ಟೆತ್ತರಕ್ಕೆ ಬೆಳೆಸ್ತಾರೆ. ಈಶ್ವರಪ್ಪ ಮತ್ತು ಜಗದೀಶ್ ಶೆಟ್ಟರ್ ಎರಡು ಕಣ್ಣುಗಳಿದ್ದಾಗೆ. ಅವರೆಲ್ಲರ ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ ಪಾರ್ಟಿ ನಡೀತದೆ, ನಮ್ಮ ಸರ್ಕಾರಗಳು ನಡೀತದೆ. ಅಂಥ ಅನುಭವಗಳ ಕಾರಣಕ್ಕೋಸ್ಕರ ಪಾರ್ಟಿ ಸರ್ಕಾರ ನಡೀತದೆ. ಹಾಗಾಗಿ ಇಂಥ ಯಾವುದೇ ಮಾತುಕತೆಗಳು ನಮ್ಮ ಪಾರ್ಟಿಯಲ್ಲಿಲ್ಲ, ಚರ್ಚೆ ಆಗಿಲ್ಲ. ಎಲ್ಲೂ ಅಂಥ ವಿಷಯಗಳು ನಮ್ಮ ಒಳಗೆ ಚರ್ಚೆಗಳಿಲ್ಲ ಮತ್ತು ನನ್ನ ಹಂತದಲ್ಲಂತೂ ಇದು ಪ್ರಶ್ನೆ ಇಲ್ಲ. ಹಾಗಾಗಿ ಇದರ ಸತ್ಯಾಸತ್ಯತೆಗಳು ಹೊರಬರಲ್ಲ. ಇದು ನಕಲಿ ಆಡಿಯೋ, ಇದು ಷಡ್ಯಂತ್ರ ಅಂತ ಹೇಳಿ ಬಿಜೆಪಿ ಆರೋಪವನ್ನ ಮಾಡಿದೆ. ನಳಿನ್ ಕುಮಾರ್ ಕಟೀಲ್ ಪರ ನಿಂತಿದ್ದಾರೆ ಸಂಪೂರ್ಣವಾಗಿ ಬಿಜೆಪಿ ನಾಯಕರು. ಸಚಿವರಿಂದ ಬ್ಯಾಟಿಂಗ್ ನಡೆದಿದೆ, ಶಾಸಕರಿಂದಲೂ ಅವರ ಪರವಾಗಿ ಬ್ಯಾಟಿಂಗ್ ನಡೆದಿದೆ. ಇದು ನಳಿನ್ ಕುಮಾರ್ ಕಟೀಲ್ ಅವರದ್ದು ಆಡಿಯೋ ಅಲ್ಲ, ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ಆ ಆಡಿಯೋ ಅವರದ್ದಲ್ವೇ ಅಲ್ಲ, ಸತ್ಯಾಸತ್ಯತೆ ಹೊರ ಬರಬೇಕು ಅಂತ ಹೇಳಿ ನಳಿನ್ ಕುಮಾರ್ ಕಟೀಲ್ ಪರ ಸಾಕಷ್ಟು ಸಚಿವರು, ಶಾಸಕರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಸಚಿವರು ಹಾಗೂ ಬಿಜೆಪಿ ಶಾಸಕರು ಆಡಿಯೋ ಬಗ್ಗೆ ಮಾತನಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ನೋಡೋಣ. ಕುಮಾರ್ ಹೇಳೇ ಬಿಟ್ಟಿದ್ದಾರೆ,
ಅದ್ರ ಬಗ್ಗೆನೂ ತನಿಖೆ ಆಗಬೇಕು ಅಂತ ಯಾರು ಅನುಮಾನ ವ್ಯಕ್ತಪಡಿಸಿದ್ರೆ ಅದು ತನಿಖೆ ಆಗಲಿ, ನಂದೇನು ಅಭ್ಯಂತರ ಇಲ್ಲ. ಆದ್ರೆ ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ, ನಳಿನ್ ಕುಮಾರ್ ಅವರ ಹೇಳಿಕೆಗೆ ನಾನು ಸಂಪೂರ್ಣ ಬೆಂಬಲ ಕೊಡ್ತೇನೆ. ಅವರ ವೈರಲ್ ಅನ್ನ ಯಾರು ಅನುಕರಣೆ ಮಾಡಿದ್ದಾರೆ, ಯಾವ ಕಾರಣಕ್ಕೂ ಕೂಡ ಇದು ಸತ್ಯ ಅಲ್ಲ. ಕಟೀಲ್ ಅವರು ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದು ನನ್ನ ವಿಡಿಯೋ ಅಲ್ಲ, ಅದು ಫೇಕ್ ವಿಡಿಯೋ ಇರಬಹುದು, ತನಿಖೆ ಮಾಡಲಿ ಅಂತಾನೆ ಈಗಾಗಲೇ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಬಿಜೆಪಿ ಹೆಸರು ಕೆಡಿಸ್ಲಿಕ್ಕೆ ಯಾರಾದರೂ ಇದನ್ನ ಮಾಡಿರ್ಬೋದು ಅಂತ ನನ್ನ ಅಭಿಪ್ರಾಯ. ಈಗ ಅವರು ನಮ್ಮ ವಿಡಿಯೋ ಅಲ್ಲ ಅಂತ ಹೇಳಿದ ಮೇಲೆ ಯಾರಾದರೂ ಮಾಡಿರ್ಬೇಕಲ್ಲ ಇದನ್ನ, ನಮ್ಮ ಪಕ್ಷದ ಹೆಸರು ಕೆಡಿಸ್ಲಿಕ್ಕೆ ಅಂತ. ಈಗಾಗಲೇ ಅವರು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅದು ನಂದಲ್ಲ ಅಂತ. ಹಾಗಾಗಿ ಅದ್ರ ಬಗ್ಗೆ ಇನ್ನ ಹೆಚ್ಚು ಮಾತಾಡೋ ಅವಶ್ಯಕತೆ ಇಲ್ಲ, ನಂದಲ್ಲ ಅಂತ ಹೇಳಿದ್ದಾರೆ. ಈಗ ಅವರೇ ಮುಂದುವರಿತಾರೆ, ಅವರೇ ಮುಖ್ಯಮಂತ್ರಿಗಳಾಗಿರ್ತಾರೆ. ಅದ್ರ ಬಗ್ಗೆ ಏನು ಗೊಂದಲನೂ ಇಲ್ಲ, ಏನು ಸಂಶಯನೂ ಇಲ್ಲ. ನನ್ನ ಧ್ವನಿಯನ್ನ ಯಾರೋ ಅನುಕರಿಸಿ ಒಂದು ಕೃತ್ಯನ ಮಾಡಿದ್ದಾರೆ. ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ನಮ್ಮ ರಾಜ್ಯದ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ಬಹಳ ಸ್ಪಷ್ಟಪಡಿಸಿದ್ದಾರೆ. ಮತ್ತೆ ಮುಖ್ಯಮಂತ್ರಿಗಳನ್ನ ವಿಚಾರಣೆ ಮಾಡಿ ತನಿಖೆ ಮಾಡಲಿಕ್ಕೆ ಆದೇಶ ಕೊಡಬೇಕು ಅಂತ ಕೂಡ ಕೇಳಿಕೊಂಡಿದ್ದಾರೆ. ಸೊ ರಾಜ್ಯದ ಅಧ್ಯಕ್ಷರೇ ಸ್ಪಷ್ಟೀಕರಣ ಕೊಟ್ಟಿರುವಾಗ ಈ ಪ್ರಕರಣದಲ್ಲಿ ಯಾವುದೇ ಹುರುಳಿಲ್ಲ ಅಂತ ರಾಜ್ಯದ ಅಧ್ಯಕ್ಷರು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ನಾನು ನಿನ್ನೇನು ಕೆಲವು ಮಾಧ್ಯಮಕ್ಕೆ ಹೇಳಿದ್ದೆ, ರಾತ್ರಿ ಕರೆ ಮಾಡಿ ಸಂದರ್ಭ, ಇದು ರಾಜ್ಯದ ಅಧ್ಯಕ್ಷ ಧ್ವನಿ ಅಲ್ಲ, ಇದು ನಕಲಿ. ರಾಜ್ಯದ ಅಧ್ಯಕ್ಷ ಕಳಂಕ ತರೋದಕ್ಕೆ ಇಂಥ ಷಡ್ಯಂತ್ರ ಮಾಡಿದ್ದಾರೆ. ಸ್ವತಃ ರಾಜ್ಯದ ಅಧ್ಯಕ್ಷ ಪತ್ರ ಬರೆದ ತನಿಖೆ ಆಗಬೇಕಂತ ಹೇಳಿದ್ರೆ ಇದನ್ನು ಮಾನ್ಯ ಮುಖ್ಯಮಂತ್ರಿ ಗಂಭೀರ ಪರಿಗಣಿಸಿ ತನಿಖೆ ಮಾಡ್ತಾರೆ. ಒಮ್ಮೊಮ್ಮೆ ಖಾಸಗಿ ಮಾತಾಡಿದ್ರೂ ಸಹಿತ ಈ ರೀತಿ ರೆಕಾರ್ಡಿಂಗ್ ಮಾಡೋದು ಸಹಿತ ಅಪರಾಧ. ಗೌಪ್ಯತೆಗೆ, ವ್ಯಕ್ತಿಗತ ಗೌಪ್ಯತೆಗೆ ಎಲ್ಲಿ ರಾಜ್ಯದಲ್ಲಿ ಎಲ್ಲಿ ಭದ್ರತೆ ಇದೆ? ಡಿಸಿಬಿ ಅವರು ಏನೇನೇನೋ ತನಿಖೆ ಮಾಡ್ತಾರೆ, ಕೆಲಸ ಇಲ್ಲಾರ್ದು. ಡಿಸಿಬಿಗಳಿರುವಂಥ ಧೀಮಂತ IPS ಅಧಿಕಾರಿ ಅದಾರ, ವಿಜೇಂದ್ರ ಅವರು ಅತ್ಯಂತ ಆತ್ಮೀಯರು ಅದಾರ. ಆ ಪುಣ್ಯಾತ್ಮ ಸ್ವಲ್ಪ ನೋಡ್ಲಿ, ಕಾಣ್ತವ್ರು ಯಾಕೆ ಈ ರೀತಿ ಕರ್ನಾಟಕದಲ್ಲಿ ಆಗ್ತಾ ಇದೆ. ಬಿಜೆಪಿಯಲ್ಲಿ ಎಲ್ಲವೂ ಸಸ್ಪೆನ್ಸ್. ಮೊದಲು ಸಿಎಂ ಕಚೇರಿಯಲ್ಲಿ ಮೀಟಿಂಗ್, ಬಳಿಕ ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಚರ್ಚೆ. ಒಟ್ಟಾರೆ ಬೆಳವಣಿಗೆಗಳು ನಡೀತಾ ಇರೋ ಸಂದರ್ಭದಲ್ಲಿ ಅನೇಕ ಸಸ್ಪೆನ್ಸ್ಗಳ ಬೆಳವಣಿಗೆಗಳು ನಡೀತಾ ಇದೆ. ಎಲ್ಲವೂ ಕೂಡ ನಿಗೂಢ ಆಗಿದೆ. ಬಿಜೆಪಿಯಲ್ಲಿ ಈಗ ನಡೀತಾ ಇರುವಂತಹ ಡೆವಲಪ್ಮೆಂಟ್ಸ್ ಇದೆಯಲ್ಲ, ಇವತ್ತು ಏನ್ ನಡೀತಾ ಇದೆ ಅದು ಇನ್ನೊಂದಷ್ಟು ಬೆಳವಣಿಗೆಗಳಿಗೆ ಕಾರಣ ಆಗ್ತಾ ಇದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಿರಿಯ ಸಚಿವರ ಜೊತೆ ಸಿಎಂ ಸಮಾಲೋಚನೆ ಮಾಡಿದ್ದಾರೆ. ಶಾಸಕರು, ಸ್ವಾಮೀಜಿಗಳ ಜೊತೆ ಕೂಡ ಸಿಎಂ BS ಯಡಿಯೂರಪ್ಪ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾಗೆ ಭೇಟಿ ಕೊಟ್ಟು ಸಿಎಂ ಜೊತೆ ಅನೇಕ ಸಚಿವರುಗಳು ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಇವತ್ತು ಸಾಕಷ್ಟು ಸಭೆಗಳು ನಡೆದಿದೆ, ಮೀಟಿಂಗ್ಗಳು ಕೂಡ ನಡೆದಿದೆ. ಎಲ್ಲರೂ ಕೂಡ ಮೀಟಿಂಗ್ ಆಗಿದೆ, ಅಂದ್ರೆ ಅನೇಕರು ಭೇಟಿಯನ್ನ ಕೂಡ ಕೊಟ್ಟಿದ್ದಾರೆ. ಸಚಿವರಾದ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಆರ್ ಅಶೋಕ್ ಆಗಿರ್ಬೋದು, ಶಾಸಕ ಮುನಿರತ್ನ ಆಗಿರ್ಬೋದು, ಹಾಗೇನೆ ಕೆಲ ಸ್ವಾಮೀಜಿಗಳು ಕೂಡ ಇವತ್ತು ಭೇಟಿ ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ, ಸಿಎಂ ಅವರ ಜೊತೆ ಚರ್ಚೆ ಮಾಡಿದ್ದಾರೆ. ಸಿಎಂ ಗೃಹ ಕಚೇರಿಗೆ ಭೇಟಿಯನ್ನ ಕೊಟ್ಟಿದ್ರು. ಖಾಸಗಿ ಹೋಟೆಲಲ್ಲೂ ಹಿರಿಯ ಸಚಿವರ ಜೊತೆ ಸಿಎಂ ಸಮಾಲೋಚನೆ ಮಾಡಿದ್ದಾರೆ. ಕೃಷ್ಣಾಗೆ ಭೇಟಿ ಕೊಟ್ಟಿದ್ದಾರೆ. ಬೊಮ್ಮಾಯಿ, ಅಶೋಕ್ ಅವರ ಜೊತೆ ಕೂಡ ಹೋಟೆಲ್ಗೆ ತೆರಳಿದ್ರು ಸಿಎಂ. ಅಲ್ಲೂ ಚರ್ಚೆ ಮಾಡಿ ವಾಪಸ್ ಕಾವೇರಿಗೆ ಬಂದಿದ್ದಾರೆ. ಸೊ ಇಲ್ಲಿಗೆ ಒಂದು ಏನೇನು ಡೆವಲಪ್ಮೆಂಟ್ಸ್ ನಡೀತಾ ಇದೆ ಅನ್ನೋದು ಇಲ್ಲಿಗೆ ಕರೆಕ್ಟ್ ಆಗಿ ಗೊತ್ತಾಗ್ತಿದೆ. ಮೊನ್ನೆ ಸಿಎಂ ಅವರನ್ನ ಭೇಟಿ ಮಾಡಿದ್ರು, ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ. ದೆಹಲಿಗೆ ಹೋಗಿ ಪ್ರಧಾನಿ ಭೇಟಿಯಾಗಿದ್ದಾರೆ ರಾಜ್ಯಪಾಲರು. ನಿನ್ನೆ ಸಂಜೆ ದೆಹಲಿಗೆ ತೆರಳಿದ್ದಾರೆ ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ ಅವರು. ಮೊನ್ನೆ ಸಿಎಂ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಬಂದ್ರು. ಇವತ್ತು ರಾಜ್ಯಪಾಲರೇ ಅಲ್ಲಿ ಹೋಗಿ ಭೇಟಿ ಆಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ನಿನ್ನೆ ಸಂಜೆ ದೆಹಲಿಗೆ ತೆರಳಿದ್ದಾರೆ ಗವರ್ನರ್ ಗೆಹ್ಲೋಟ್ ಅವರು. ಮೋದಿ ಜೊತೆ ರಾಜ್ಯಪಾಲರ ಒಂದು ಚರ್ಚೆ ಏನಾಗಿದೆ ಅದು ಕುತೂಹಲಕ್ಕೆ ಕಾರಣ ಆಗಿರೋದು. ರಾಜಕೀಯದಲ್ಲಿ ನಡೀತಾ ಇರುವಂತಹ ಕ್ಷಣಕ್ಕೊಂದು ಬೆಳವಣಿಗೆ ಅನೇಕ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಕೂಗು ಕೇಳಿದೆ. ರಾಜೀನಾಮೆಯ ವಿಚಾರ ಚರ್ಚೆಗೆ ಬರ್ತಾ ಇದೆ. ಎಲ್ಲ ವದಂತಿಗಳಾಗಿರ್ಬೋದು, ಚರ್ಚೆಗಳ ನಡುವೆ ನಿರಾಣಿ ಅವರು ಫುಲ್ ಅಲರ್ಟ್ ಆಗಿದ್ದಾರೆ. ಕಾಶಿ ವಿಶ್ವನಾಥನ ಸನ್ನಿಧಿಗೆ ಹೋಗಿದ್ದಾರೆ. ವಾರಣಾಸಿಗೆ ತೆರಳಿದ್ದಾರೆ ಮುರುಗೇಶ್ ನಿರಾಣಿ ಅವರು. ವಾರಣಾಸಿಯಲ್ಲಿ ದೇವರ ದರ್ಶನವನ್ನ ಪಡೆದಿದ್ದಾರೆ ನಿರಾಣಿ. ಈಗಾಗಲೇ ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು ನಾವು. ಆ ಒಂದು ಕಾಶಿ ವಿಶ್ವನಾಥನ ಸನ್ನಿಧಿಗೆ ಹೋಗಿ ಅಲ್ಲಿ ದೇವರ ದರ್ಶನವನ್ನ ಅವರು ಪಡೆದಿದ್ದಾರೆ. ಬಿಜೆಪಿಯ ಹೈಕಮಾಂಡ್ ನಾಯಕರೊಬ್ಬರ ಭೇಟಿ ಇದೆಯಲ್ಲ, ಇದು ಭಾರಿ ಕುತೂಹಲಕ್ಕೆ ಕಾರಣ ಆಗಿರೋದು. ನಿರಾಣಿ ಭೇಟಿ ಮಾಡಿರುವಂತದ್ದು. ಇತ್ತೀಚೆಗಷ್ಟೇ ದೆಹಲಿಗೆ ಭೇಟಿ ಕೊಟ್ಟಿದ್ರು ನಿರಾಣಿ. ಈಗ
ಸಿಎಂ ಬದಲಾವಣೆಯ ಚರ್ಚೆಯ ಬೆನ್ನಲ್ಲೇ, ಎಲ್ಲಾ ವದಂತಿಗಳ ಬೆನ್ನಲ್ಲೇ ಮತ್ತೆ ಅವರು ವಾರಣಾಸಿಗೆ ಹೋಗಿರುವುದು ಕುತೂಹಲಕ್ಕೆ ಕಾರಣ ಆಗಿದೆ. ಎಲ್ಲಾ ಡೆವಲಪ್ಮೆಂಟ್ಸ್ಗಳನ್ನ ನೋಡ್ತಾ ಇದ್ರೆ ಯಾವುದಕ್ಕೆ ಲಿಂಕ್ ಆಗ್ತಾ ಇದೆ ಅನ್ನೋದನ್ನ ನಾವು ನೋಡಬಹುದು. ಇನ್ನು ಸಿಎಂ ಬದಲಾವಣೆಯ ವದಂತಿಯ ಮಧ್ಯೆನೇ ಅನುದಾನ ರಿಲೀಸ್ ಅನ್ನ ಮಾಡಲಾಗಿದೆ. 30 ಜಿಲ್ಲೆಗಳಿಗೆ 1277 ಕೋಟಿ ಫಂಡ್ ಅನ್ನ ಹಂಚಿದ್ದಾರೆ ಸಿಎಂ. ಈಗಾಗಲೇ ಅನುದಾನ ಸಿಗ್ತಾ ಇಲ್ಲ ಅಂತ ಹೇಳಿ ಅನೇಕರ ಆರೋಪ ಇತ್ತು, ಶಾಸಕರ ಆರೋಪ ಕೂಡ ಇದೇ ಆಗಿತ್ತು. ಈಗ ಫಂಡ್ ಹಂಚಿಕೆ ಆಗಿದೆ. ಸಿಎಂ ವಿಶೇಷ ಅಭಿವೃದ್ಧಿ ಯೋಜನೆಯಡಿ ಅನುದಾನವನ್ನ ಹಂಚಿಕೆ ಮಾಡಿದ್ದಾರೆ. 1277 ಕೋಟಿ 30 ಜಿಲ್ಲೆಗಳಿಗೆ ಜಿಲ್ಲಾವಾರು ಅನುದಾನವನ್ನ ಹಂಚಿಕೆ ಮಾಡಿದ್ದಾರೆ ಸಿಎಂ. ಈ ಹಿಂದೆ ತಡೆಯಲಾಗಿದ್ದ 1277 ಕೋಟಿಯನ್ನ ಈಗ ರಿಲೀಸ್ ಮಾಡಲಾಗಿದೆ. ಈ ಹಿಂದೆ ಅನುದಾನದ ಬಗ್ಗೆ ಕೆಲ ಶಾಸಕರು ದೂರನ್ನ ಕೊಟ್ಟಿದ್ರು. ಸಿಎಂ ನಮ್ಮ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನೋದನ್ನ ಸಾಕಷ್ಟು ಜನ ಅಸಮಾಧಾನ ಹೊರ ಹಾಕಿದ್ರು. ಈಶ್ವರಪ್ಪ ಅವರು ಕೂಡ ಹೇಳಿದ್ರು ಇದೇ ವಿಚಾರವೇ ದೊಡ್ಡ ಗಲಾಟೆ ಆಗಿದ್ದು. ಈಗ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಿಂದ ಶಾಸಕರಿಗೆ ಅನುದಾನ ಸಿಕ್ಕಿದೆ. ಈಶ್ವರಪ್ಪ ಇಲಾಖೆಯಿಂದ ಹಂಚಿಕೆ ಮಾಡಿ ಬಿಡುಗಡೆ ಮಾಡಲಾಗಿದೆ. ಇದು ಮುಖ್ಯಮಂತ್ರಿಗಳ ವಿಶೇಷ ಅಭಿವೃದ್ಧಿ ನಿಧಿಯಾಗಿದ್ದು ಇದನ್ನ ಬಿಡುಗಡೆ ಮಾಡಲು ಖರ್ಚು ಮಾಡಲು ಸಮಯದ ಮಿತಿ ಇರೋದಿಲ್ಲ. ಇನ್ನು ಸಿಎಂ ಬದಲಾವಣೆಯ ವದಂತಿ ಮಧ್ಯೆ ತವರಿಗೆ ಸಿಎಂ ಟೂರ್ ಮಾಡಿದ್ದಾರೆ. ಜುಲೈ 26ರಂದು ಶಾಸಕರ ಸಭೆಗೂ ಮುನ್ನ ಶಿಕಾರಿಪುರಕ್ಕೆ ಭೇಟಿ ಕೊಡಲಿದ್ದಾರೆ. ಜುಲೈ 23ರಂದು ಶಿವಮೊಗ್ಗ ಶಿಕಾರಿಪುರಕ್ಕೆ ತೆರಳಲಿದ್ದಾರೆ ಸಿಎಂ ಬಿಎಸ್ವೈ. ಆ ಒಂದು ಟೂರ್ ಕೂಡ ಆಲ್ರೆಡಿ ಫಿಕ್ಸ್ ಆಗಿದೆ. 26ರಂದು ಶಾಸಕರ ಸಭೆ ಇರುತ್ತೆ. ಅದಕ್ಕಿಂತ ಮುಂಚೆ ಅವರು ಶಿವಮೊಗ್ಗಕ್ಕೆ ತೆರಳಲಿದ್ದಾರೆ, ಶಿಕಾರಿಪುರಕ್ಕೆ ತೆರಳಲಿದ್ದಾರೆ. 23ರಂದು ಶಿವಮೊಗ್ಗ ಶಿಕಾರಿಪುರಕ್ಕೆ ಅವರು ಟೂರ್ ಅನ್ನ ಹಾಕೊಂಡಿದ್ದಾರೆ. ಆಲ್ರೆಡಿ ಈಗಾಗಲೇ ಫಿಕ್ಸ್ ಆಗಿದೆ. ಹಲವು ಕಾಮಗಾರಿಗಳ ಉದ್ಘಾಟನೆಯನ್ನು ಕೂಡ ನೆರವೇರಿಸಲಿದ್ದಾರೆ ಸಿಎಂ. ಶಿಕಾರಿಪುರ ಭೇಟಿ ಬಳಿಕ ಜೋಗಕ್ಕೂ ಭೇಟಿ ನೀಡಲಿದ್ದಾರೆ ಸಿಎಂ. ಜೋಗ ಅಭಿವೃದ್ಧಿಯ ಕೆಲ ಕಾಮಗಾರಿಗಳಿಗೂ ಕೂಡ ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದಾರೆ. ಈಗಾಗಲೇ 28ರೊಳಗೆ ಎಲ್ಲವೂ ಕೂಡ ಕ್ಲಿಯರ್ ಆಗಬೇಕು ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ಮೌಖಿಕವಾಗಿ ನೀಡಿದ್ದಾರೆ ಅವರು. ಇವೆಲ್ಲ ಒಂದ್ ಕಡೆ ಡೆವಲಪ್ಮೆಂಟ್ಸ್ ಆದ್ರೆ, ಪ್ರತಿ ಬಾರಿ ಕೂಡ ಬದಲಾವಣೆಯ ವಿಚಾರ ಅಂತ ಬಂದಂತಹ ಸಂದರ್ಭದಲ್ಲಿ ಬದಲಾವಣೆ ಆಗೇ ಆಗತ್ತೆ, ಕಾದು ನೋಡಿ ಅಂತ ಪ್ರತಿ ಬಾರಿ ಹೇಳ್ತಾ ಇದ್ದಿದ್ದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಇವತ್ತು ಮತ್ತೆ ಅಂತಹದ್ದೇ ವಿಚಾರ ಹೇಳಿದ್ದಾರೆ. ಜುಲೈ 30ರವರೆಗೆ ಕಾದು ನೋಡಿ ಎಲ್ಲವೂ ಗೊತ್ತಾಗತ್ತೆ ಅಂತ ಹೇಳಿ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆ ಹೊತ್ತಿದ್ದೇನೆ ಅನ್ನುವ ಮಾತನ್ನ ಕೂಡ ಹೇಳಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಇತ್ತೀಚೆಗೆ ಗಡ್ಡ ಕೂದಲನ್ನ ಬಿಟ್ಟಿದ್ದಾರೆ ಶಾಸಕ ಯತ್ನಾಳ್ ಅವರು. ಸೊ ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆ ಹೊತ್ತಿದ್ದೇನೆ, ಕಾದು ನೋಡಿ, 30ರವರೆಗೂ ನೀವು ಕಾದು ನೋಡಿ ಅನ್ನುವಂತಹ ಒಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ಚೇಂಜ್ ಮಾಡೋದಿಲ್ಲ, 30ರ ತನಕ ತಡೀರಿ. ಜುಲೈ 30 ಮೊದಲಿನ ಯತ್ನಾಳಂಗೆ ಆಗ್ತೀನಿ. ಕೆಲವೊಂದು ಕಾರಣದಿಂದ ಕೆಲವೊಂದು ನನ್ನ ಜೀವನದಾಗ ಕೆಲವೊಂದು ನಿರ್ಣಯ ಮಾಡಿರ್ತೀನಿ. ಕಾಲಕ್ಕೆ ಅದು ಯಶಸ್ವಿ ಆದಮೇಲೆ ಅದನ್ನು ದೇವ್ರ ಬಳಿ, ನಾವು ಹಿಂದೂಗಳಲ್ರಿ, ನಾವು ದೇವ್ರ ಬಳಿ ಕೇಳ್ಕೊಬೇಕಾಗ್ತದೆ. ದೇವರಾಯ ನನಗೆ ನನ್ನ ಸಂಕಲ್ಪ ಈಡೇರಿಸ್ಕೊಡು, ನಾ ಅದಕ್ಕೆ ಇಂಥದ್ದೊಂದು ತ್ಯಾಗ ಮಾಡೀನಿ ಅಂತ ಹೇಳ್ತೀನಿ. ಈಡೇರಿಸ ಮ್ಯಾಗ ಅದನ್ನು ಭಗವಂತನ ಬಳಿ ಹೋಗಿ ಅದನ್ನು ಈಡೇರಿಸ್ತೀವಿ. ಸಿಎಂ ಸ್ಥಾನಕ್ಕೆ ಟವಲ್ ಹಾಕಿದ್ದಾರೆ ಸಚಿವ ಉಮೇಶ್ ಕತ್ತಿ. ಈಗಾಗಲೇ ವದಂತಿ ಇದೆ, ಅದರ ಬೆನ್ನಲ್ಲೇ ಈಗ ಸಿಎಂ ಸ್ಥಾನದ ಆಸೆಗಳು ಗದಿಗೆದ್ದಿರ್ತಾ ಇದೆ. ಸಾಕಷ್ಟು ಜನ ಈಗ ಆಕಾಂಕ್ಷಿಗಳು ಈಗ ತಮ್ಮ ವಿಚಾರವನ್ನು ಹೇಳ್ಕೊಳ್ತಿದ್ದಾರೆ. ಅದೇ ರೀತಿಯಾಗಿ ಈಗ ಉಮೇಶ್ ಕತ್ತಿ ಅವರು ಕೂಡ ಸಚಿವ ಸ್ಥಾನ ಹೊರತುಪಡಿಸಿ ಈಗ ಅವರು ಸಿಎಂ ಸ್ಥಾನದ ಮೇಲೆನೆ ಕಣ್ಣಿಟ್ಟಿದ್ದಾರೆ. ಪ್ರತಿ ಬಾರಿ ಕೂಡ ಇದನ್ನ ಹೇಳ್ಕೊಂಡ್ ಬರ್ತಿದ್ರು ಅವರು. ನನಗೆ ಅರ್ಹತೆ ಇದೆ, ಹೈಕಮಾಂಡ್ ಮನಸ್ಸು ಮಾಡಿದ್ರೆ ನಾನು ಸಿಎಂ ಆಗ್ತೀನಿ, ನನ್ನ ಮೇಲೆ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳಿ ಉಮೇಶ್ ಕತ್ತಿ ಹೇಳಿದ್ದಾರೆ. ಈ ಮೂಲಕ ಸಿಎಂ ಸ್ಥಾನಕ್ಕೆ ನಾನು ಒಬ್ಬ ಅನ್ನೋದನ್ನ ಅವರು ಈಗ ಮತ್ತೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನನಗೆ ಅರ್ಹತೆ ಇದೆ, ಹೈಕಮಾಂಡ್ ಏನಾದರೂ ಮನಸ್ಸು ಮಾಡಿದ್ರೆ ನಾನು ಸಿಎಂ ಆಗ್ತೀನಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಸ್ಥಾನ ಬದಲಾದರೆ ನನ್ನದೇ ನಂಬರ್ ಇದೆ, ಅಂದರೆ ಪೀರಿಯಡ್ ವೈಸ್ ಕಳಂಕರಹಿತ ಎಲ್ಲ ಅರ್ಹತೆಗಳು ಅಂತ ನಾನೇ ಕ್ಯಾಂಡಿಡೇಟು. ಅದು ನಶೀಬು ಗಟ್ಟಿದ್ರೆ, ಪಕ್ಷ ತೀರ್ಮಾನ ಮಾಡಿದರೆ, ಹೈಕಮಾಂಡ್ ತೀರ್ಮಾನ ಮಾಡಿದರೆ ನಾನೇ ಮುಖ್ಯಮಂತ್ರಿಗೂ ಆಶೆ ಇಟ್ಕೊಂಡಿದ್ದೀನಿ. ಈ ಮುಖ್ಯಮಂತ್ರಿ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮೊದಲೇ ಹೇಳಿದ್ದೆ, ಆಗ ಯಾರು ನಂಬಿರಲಿಲ್ಲ. ಈಗ ಆ ಕಾಲ ಸನ್ನಿಹಿತ ಆಗಿದೆ ಅಂತ ಹೇಳಿರೋದು ವಿಪಕ್ಷ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಕಳೆದ ಹಲವು ದಿನಗಳಿಂದಲೂ ಕೂಡ ತಿಂಗಳುಗಳಿಂದ ಹೇಳ್ಕೊಂಡು ಬಂದೆ, ಆದರೆ ಯಾರು ಕೂಡ ನಂಬಿರಲಿಲ್ಲ. ಈಗ ಅದೇ ಸತ್ಯ ಆಗ್ತಾ ಇದೆ.
ಹೈಕಮಾಂಡ್ ಬೆಳವಣಿಗೆಯನ್ನ ಕಟೀಲ್ ಹೇಳಿರಬಹುದು. ಸಿಎಂ ಬದಲಾದ್ರೆ ಕೆಲವು ಸಚಿವರ ಬದಲಾವಣೆ ಕೂಡ ಆಗಬಹುದು. ಚುನಾವಣೆ ಬಂದ್ರೆ ಎದುರಿಸೋದಕ್ಕೆ ಕಾಂಗ್ರೆಸ್ ರೆಡಿ ಅಂತಾನು ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚೀಫ್ ಮಿನಿಸ್ಟರ್ ಆದ್ರೆ ಹೊಸ ಸರ್ಕಾರ ಬರ್ತದೆ, ಮಂತ್ರಿಗಳಿಗೆ ಇರೋರು ಇರ್ಬೋದು, ಕೆಲವರು ಬದಲಾವಣೆ ಆಗ್ಬೋದು, ಗೊತ್ತಿಲ್ಲ ನನಗೆ. ಹೌದು, ಭವಿಷ್ಯ ಹೇಳಲಿಲ್ಲ ನಾನು. ಇನ್ಫಾರ್ಮೇಶನ್ ನನಗೇನು ಭವಿಷ್ಯದಲ್ಲಿ ನಂಬಿಕೆ ಇಲ್ಲ. ಭವಿಷ್ಯ ಹೇಳೋದ್ರಲ್ಲಿ ನಂಬಿಕೆ ಇಲ್ಲ. ಭವಿಷ್ಯ ಹೇಳೋರಲ್ಲೂ ಕೂಡ ನಾನು ನಂಬಲ್ಲ. ಭವಿಷ್ಯ ಅಂತ ಹೇಳ್ಬೇಡ. ಆಲ್ ಇನ್ಫಾರ್ಮೇಶನ್ ವಾಟ್ ಐ ಗಾಟ್, ಆನ್ ದೋಸ್ ಇನ್ಫಾರ್ಮೇಶನ್ ಐ ಮೇಡ್ ದಟ್ ಸ್ಟೇಟ್ಮೆಂಟ್. ಸಿಎಂ ಬದಲಾವಣೆ, ರಾಜೀನಾಮೆ, ವದಂತಿ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಏನೇನು ಹೇಳಿದ್ದಾರೆ, ಹಾಗೆಯೇ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಏನೇನು ಮಾತನಾಡಿದ್ದಾರೆ, ಆರೋಪ ಪ್ರತ್ಯಾರೋಪಗಳು ಏನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಬಿಎಸ್ವೈ ಅವರನ್ನ ನಡೆಸಿಕೊಳ್ತಾ ಇರುವಂತಹ ರೀತಿಯ ಬಗ್ಗೆ ಅನೇಕರು ಈಗ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಹಾಗೆಯೇ ವದಂತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಮಾತನಾಡ್ತಾ ಇದ್ದಾರೆ. ಬಿಎಸ್ವೈ ಅವರನ್ನ ನಡೆಸಿಕೊಳ್ತಾ ಇರುವಂತಹ ರೀತಿ ಸರಿ ಇಲ್ಲ. ಆಡಿಯೋ ಲೀಕ್ ಮಾಡಿ ಬಿಎಸ್ವೈ ಅವರನ್ನ ವೀಕ್ ಮಾಡುವಂತಹ ಪ್ರಯತ್ನ ನಡೆದಿದೆ ಅಂತ ಹೇಳಿದ್ರು ಬೇರೆ ಯಾರೂ ಅಲ್ಲ, ಮಾಜಿ ಸಚಿವರಾಗಿರುವಂತಹ ಎಂಬಿ ಪಾಟೀಲ್ ಅವರು ಈಗ ಬಿಎಸ್ ಯಡಿಯೂರಪ್ಪ ಪರ ಬ್ಯಾಟಿಂಗ್ ಬೀಸಿದ್ದಾರೆ. ಪಕ್ಷಕ್ಕೆ ಅಧಿಕಾರ ತಗೊಂಡ್ಬಂದಿದ್ದಾರೆ. ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಈ ವಯಸ್ಸಿನಲ್ಲಿ ಈ ರೀತಿ ಇದು ಮಾಡ್ಕೊಂಡು ಹೋಗೋದು ಸರಿನಾ? ಅದನ್ನು ಅಷ್ಟೇ ನಾನು ಹೇಳ್ತೇನೆ. ಉಳಿದಿದ್ದೆಲ್ಲ ಅವರ ಆಂತರಿಕ ವಿಚಾರ. ಮತ್ತು ನನ್ನ ಪಕ್ಷಕ್ಕೆ ಇದು ನನ್ನ ವೈಯಕ್ತಿಕವಾದಂಥ ಸಮಾಜವನಾಗಿ ಒಂದು ದಿವಸ ನನ್ನ ವೈಯಕ್ತಿಕವಾದ ಹೇಳಿಕೆ. ನನಗೂ ಇದಕ್ಕೂ ನನ್ನ ಪಕ್ಷಕ್ಕೂ ಇರೋ ಸಂಬಂಧ ಇಲ್ಲ. ಇಟ್ಸ್ ನಾಟ್ ಮೈ ಪಾರ್ಟಿ ಸ್ಟ್ಯಾಂಡ್, ಇಟ್ಸ್ ಮೈ ಇಂಡಿವಿಜುವಲ್ ಸ್ಟ್ಯಾಂಡ್. ಅವರು ಮುಖ್ಯಮಂತ್ರಿ ಆದಮೇಲೆ ಅಂತ ಘೋಷಣೆ ಮಾಡಿದ ಮೇಲೆ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಸಮಾಜ ಅವತ್ತು ಬೆನ್ನತ್ತಿತ್ತು. ಸತ್ಯ ಇದೆ. ಅದಕ್ಕೆ ಪಕ್ಷ ಅಧಿಕಾರಕ್ಕೆ ಬಂದಿದ್ದಲ್ಲ. ದಕ್ಷಿಣ ಕರ್ನಾಟಕದಲ್ಲಿ ಪಕ್ಷಕ್ಕೆ ಅಧಿಕಾರ ತೊಗೊಂಡವರು, ಬಿಜೆಪಿ ಪಕ್ಷಕ್ಕೆ ಅಧಿಕಾರ ತೊಗೊಂಡವರು ಸೈಡ್ ಯಡಿಯೂರಪ್ಪನವರು. ಒಂದು ವೇಳೆ ಅವ್ರಿಗೆ ಈ ರೀತಿ ಟ್ರೀಟ್ ಮಾಡೋದು ಸರಿನಾ? ಭಾಳ ಜಾಸ್ತಿ ಮಾತಾಡಿದೆ. ಅದಕ್ಕೆ ನನಗೂ ಗಂತೆ ಇರೋದಲ್ಲ, ಗೌರವ ಇರೋದಲ್ಲ. ನಾನು ಎಷ್ಟು ಹೇಳಿದ್ದೀನಲ್ಲ, ರೆಸ್ಪೆಕ್ಟ್ಫುಲಿ ಆಗಿ ನಾನು ಟ್ವೀಟ್ ಮಾಡಿದ್ದೀನಿ. ರೆಸ್ಪೆಕ್ಟ್ಫುಲ್ ಆಗಿ ಹೇಳ್ತಾ ಇದ್ದೀನಿ. ಇದು ನನಗೇನು ಅನಿಸಿದೆ ನಾನು ಹೇಳಿದೆ. ನೋಡಿ, ಇದರಲ್ಲಿ ತಪ್ಪಿದೆನಾ? ನಾನು ಟ್ವೀಟ್ ಮಾಡಿದ್ದೀನಿ, ಅದನ್ನು ಆಫಿಷಿಯಲ್ ರೆಕಾರ್ಡ್ ವಾಟ್ ಹ್ಯಾವ್ ಟ್ವೀಟೆಡ್. ಕನ್ನಡದಾಗೂ ಮಾಡಿದ್ದೀನಿ, ಇಂಗ್ಲೀಷ್ನಾಗೂ ಮಾಡಿದ್ದೀನಿ. ಮತ್ತು ಟ್ರಾನ್ಸ್ಲೇಷನ್ನಾಗ ಹೆಚ್ಚು ಕಡಿಮೆ ಮಾಡೋದು ಎರಡೂ ಕಡಿಮೆ ಮಾಡಿದ್ದೀನಿ. ನಾನು ಬೇರೆಯವ್ರ ಬಗ್ಗೆ ಮಾತಾಡ್ತಾರೆ. ನನಗೇನು ಅನಿಸಿದ್ರು ನಾನು ಹೇಳಿದ್ದೀನಿ ಅಷ್ಟೇ. ಐ ಡೋಂಟ್ ವಾಂಟ್ ಟು ಮೇಕ್ ಕಾಮೆಂಟ್ಸ್. ಮಾಜಿ ಸಚಿವರಾಗಿರುವ ಎಂಬಿ ಪಾಟೀಲ್ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ, ಟ್ವೀಟ್ ಕೂಡ ಮಾಡಿದ್ದಾರೆ. ಅವರು ಸರಿಯಾಗಿ ನಡೆಸಿಕೊಳ್ತಾ ಇಲ್ಲ ಅಂತ ಹೇಳಿ ಮೊನ್ನೆ ಅಷ್ಟು ಲಿಂಗಾಯತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಎಲ್ಲರನ್ನ ಒಂದುಗೂಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಆಗ ಬಿಎಸ್ ಯಡಿಯೂರಪ್ಪ ಅವರ ಬಗ್ಗೆ ಕೂಡ ಮಾತನಾಡಿದ್ರು. ಅದೇ ರೀತಿಯಾಗಿ ಈಗ ಕರ್ನಾಟಕ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನ ಲಿಂಗಾಯತ ಸಮುದಾಯದ ಧೀಮಂತ ನಾಯಕರವರು ಅವರನ್ನ ಪದಚ್ಯುತಗೊಳಿಸಿದ್ರೆ ನಿಶ್ಚಿತವಾಗಿಯೂ ಬಿಜೆಪಿ ವರಿಷ್ಠರು ಲಿಂಗಾಯತರ ಅವಕೃಪೆಗೆ ತುತ್ತಾಗ್ತಾರೆ ಅನ್ನುವಂತಹ ಟ್ವೀಟ್ ಅನ್ನ ಮಾಡಿದ್ದಾರೆ. ಯಡಿಯೂರಪ್ಪನವರೇ ಸಂಪೂರ್ಣ ಅವಧಿಗೆ ಸಿಎಂ ಆಗಿರಲಿದ್ದಾರೆ. ಅಕಸ್ಮಾತ್ ಏನಾದರೂ ಸಿಎಂ ಬದಲಾದ್ರೆ ಇದು ಬಿಜೆಪಿಗೆ ದೊಡ್ಡ ಹೊಡೆತ ಅಂತ ಹೇಳಿ ಬಿಎಸ್ವೈ ಪರ ಮಾತನಾಡಿದ್ದಾರೆ ರಂಭಾಪುರಿ ಜಗದ್ಗುರುಗಳು. ಈಗಾಗಲೇ ಯಡಿಯೂರಪ್ಪ ಅವರೇ ಸಂಪೂರ್ಣ ಅವಧಿಗೆ ಸಿಎಂ ಆಗಿರ್ತಾರೆ. ಏನಾದರೂ ಚೇಂಜಸ್ ಮಾಡಿದ್ರೆ ಆಗ ದೊಡ್ಡ ಹೊಡೆತವನ್ನ ಅನುಭವಿಸಬೇಕಾಗುತ್ತೆ ಬಿಜೆಪಿ ಅಂತ ಹೇಳಿ, ಸೊ ಅವರೇ ಕಂಟಿನ್ಯೂ ಆಗಬೇಕು ಅನ್ನೋದನ್ನ ಕೂಡ ಹೇಳಿದ್ದಾರೆ. ರಾಜಕೀಯ ಅಂದ್ರೇ ಯಾವಾಗಲೂ ಸಂಘರ್ಷ ಇರುವಂಥದ್ದು ಸಹಜ. ಆದರೆ ಯಾರೇನೇ ಹೇಳ್ಕೊಳ್ಳಿ, ಮಾತಾಡಲಿ ಅಥವಾ ಪ್ರಕಟ ಮಾಡಲಿ, ಆದರೆ ನಮಗೊಂದು ಆತ್ಮವಿಶ್ವಾಸ ಇದೆ. ಇರುವಂಥ ಅವಧಿಯವರೆಗೆ ಬಿ ಎಸ್ ಯಡಿಯೂರಪ್ಪನವರೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೋ ಅನ್ನುವಂಥ ಒಂದು ಆತ್ಮವಿಶ್ವಾಸವೂ ಕೂಡ ಇದೆ. ಅಕಸ್ಮಾತ್ ಒಂದು ವೇಳೆ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ದಾದ್ರೆ ಬಿ ಜೆ ಪಿ ಪಕ್ಷದ ಮೇಲೆ ಬಹುದೊಡ್ಡದಾದಂಥ ಪರಿಣಾಮ ಬೀರಲಾರದೆ ಇರಲಾರದು ಅನ್ನುವಂಥದ್ದನ್ನು ಮಾತ್ರ ಹೇಳಲಿಕ್ಕೆ ಮರೆಯೋದಿಲ್ಲ. ಎಲ್ಲ ಜಾತಿ ಜನಾಂಗದವರು ಯಡಿಯೂರಪ್ಪನವರು ಈ ವಯಸ್ಸಿನಲ್ಲಿಯೂ ಕೂಡ ಕ್ರಿಯಾಶೀಲರಾಗಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ನೋಡಿ ಅವರಿಗೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ಬೆಂಬಲವನ್ನು ಕೊಟ್ಟಿದ್ದು ತಾವೆಲ್ಲ ನೋಡ್ತಾ ಇದ್ದೀರಿ. ಮೊದಲಿಗೆ ನೆರೆ ಹಾವಳಿ ತೊಂದರೆಯಿಂದ ಸರ್ಕಾರ ನೋವುಗಳನ್ನು ಅನುಭವಿಸ್ತಿ, ಅದು ಸ್ವಲ್ಪ ಕಮ್ಮಿ ಆಯಿತು ಅನ್ನುವಂಥ ಸಂದರ್ಭದಲ್ಲಿ ಕೊರೋನಾ ಸೋಂಕು ತಲ್ಲಣಿಸಿಬಿಡ್ತಿ. ಈ ಎರಡರ ಮಧ್ಯದಲ್ಲಿಯೂ ಕೂಡ ಯಡಿಯೂರಪ್ಪನವರ ಆತ್ಮಸ್ಥೈರ್ಯವನ್ನು ಕಳ್ಕೊಳ್ಳದೆ ದಿಟ್ಟತನದಿಂದ ತಮ್ಮೆಲ್ಲ ಸಂಪುಟದ ಸಹೋದ್ಯೋಗಿಗಳ ಸಹಕಾರದಿಂದ ಮತ್ತು ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಜನರ ಸಹಕಾರದಿಂದ
ಅವರು ಒಳ್ಳೆಯ ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾರೆ. ನಳಿನ್ ಕುಮಾರ್ ಕಟೀಲ್ ಅವರದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿರೋ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರ ಮೇಲೆ ಬಿಜೆಪಿಯವರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಾಗಿ ಟ್ವೀಟ್ ಕೂಡ ಮಾಡಿದ್ದಾರೆ. ಸಿದ್ದರಾಮಯ್ಯ ಡಿಕೆಶಿ ವಿರುದ್ಧ ಬಿಜೆಪಿ ಟ್ವೀಟ್ ಅನ್ನು ಮಾಡಿದ್ದು ಕಾಂಗ್ರೆಸ್ಸಿಗರ ವಿರುದ್ಧ ಈಗ ಅನುಮಾನವನ್ನ ಹೊರಹಾಕಿದ್ದಾರೆ. ಮೀರ್ ಸಾದಿಕ್ ಇದೀಗ ಕುತಂತ್ರದ ಮೊರೆ ಹೋಗಿದ್ದಾರೆ. ಕಾಂಗ್ರೆಸ್ ಮಹಾನಾಯಕಿಯನ್ನ ಮೆಚ್ಚಿಸಲು ಕುತಂತ್ರ ಮಾಡ್ತಿದ್ದಾರೆ. ಮಹಾನಾಯಕನ ಮಟ್ಟ ಹಾಕಲು ಮೀರ್ ಸಾದಿಕ್ ತಂತ್ರವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಕಟೀಲ್ ಅವರ ಆಡಿಯೋ ಪ್ರಕರಣದ ಹಿಂದೆ ಕಾಂಗ್ರೆಸ್ ನಾಯಕರ ಪಿತೂರಿ ಇದೆ ಅಂತ ಹೇಳಿ ಆರೋಪಿಸಿ ಬಿಜೆಪಿ ಟ್ವೀಟ್ ಅನ್ನ ಮಾಡಿದೆ. ಮಹಾನಾಯಕನ ಮಟ್ಟ ಹಾಕೋದಕ್ಕೆ ಮೀರ್ ಸಾದಿಕ್ ತಂತ್ರ, ಮಹಾನಾಯಕಿಯನ್ನ ಮೆಚ್ಚಿಸೋದಕ್ಕೆ ಈ ತಂತ್ರ. ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ಮಹಾನಾಯಕನನ್ನ ಮಟ್ಟ ಹಾಕೋದಕ್ಕೆ ಸೆಟೆದು ನಿಂತಿದ್ದಾರೆ ಮೀರ್ ಸಾದಿಕ್ ಅನ್ನೋದರ ಜೊತೆಗೆ ಇದರ ಹಿಂದೆ ಕಾಂಗ್ರೆಸ್ ಪಕ್ಷದ ಹಸ್ತಕ್ಷೇಪ ಇದೆ, ಕಾಂಗ್ರೆಸ್ನ ಕುತಂತ್ರ ಇದೆ ಅಂತ ಹೇಳಿ ಸರಣಿ ಟ್ವೀಟ್ ಅನ್ನ ಈಗ ಬಿಜೆಪಿ ಮಾಡಿದೆ. ಏನೋ ಈ ಆಡಿಯೋ ನಳಿನ್ ಕುಮಾರ್ ಕಟೀಲ್ ಅವರದ್ದೇ, ನಾವೇನು ಮಿಮಿಕ್ರಿ ಮಾಡೋದನ್ನ ಇಟ್ಕೊಂಡಿದೀವ್ಯಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಬಿಜೆಪಿ ಮಾಡಿರುವಂತಹ ಈ ಸರಣಿ ಟ್ವೀಟ್ ಆರೋಪಕ್ಕೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಅದು ನಳಿನ್ ಕುಮಾರ್ ಕಟೀಲ್ ಅವರದ್ದು. ಯಾರ್ಯಾರ ಧ್ವನಿ ಯಾವ್ಯಾವ ರೀತಿಯಾಗಿದೆ ಅನ್ನೋದು ಗೊತ್ತಿದೆ, ಯಾರ್ಯಾರು ಯಾವ್ಯಾವ ಧ್ವನಿಯಲ್ಲಿ ಮಾತಾಡ್ತಾರೆ ಅನ್ನೋದು ಕೂಡ ಗೊತ್ತಿದೆ. ಅವರ ಪಕ್ಷದ ಬೆಳವಣಿಗೆ ಬಗ್ಗೆ ಮಾತನಾಡಿದ್ದಾರೆ. ನಾವಂತೂ ಈ ಪ್ರಕರಣದಲ್ಲಿ ಇಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆಯ ವದಂತಿ ಬರ್ತಾ ಇರುವ ಸಂದರ್ಭದಲ್ಲಿ ಇತ್ತ ಕಾಂಗ್ರೆಸ್ನಲ್ಲಿ ಚಟುವಟಿಕೆಗಳು ಗರಿಗೆದರಿದೆ. ಸಿದ್ದರಾಮಯ್ಯ ಡಿಕೆಶಿಗೆ ಹೈಕಮಾಂಡ್ ಬುಲಾವನ್ನ ಕೊಟ್ಟಿದೆ. ರಾಜ್ಯದಲ್ಲಂತೂ ಸಾಕಷ್ಟು ಡೆವಲಪ್ಮೆಂಟ್ಸ್ ನಡೀತಾ ಇದೆ. ರಾಜೀನಾಮೆ ವಿಚಾರ ಕೇಳಿ ಬರ್ತಾ ಇದೆ, ಬದಲಾವಣೆಯ ಚರ್ಚೆ ನಡೀತಾ ಇದೆ. ಇಂತಹ ಸಂದರ್ಭದಲ್ಲೇ ಕಾಂಗ್ರೆಸ್ನಲ್ಲಿ ಚಟುವಟಿಕೆಗಳು ಗರಿಗೆದರಿದೆ. ಅದೇ ಕಾರಣಕ್ಕಾಗಿ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ದೆಹಲಿಗೆ ಹೊರಟಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ರಾಜ್ಯ ರಾಜಕಾರಣದಲ್ಲಿ ಏನೇನಾಗ್ತಾ ಇದೆ, ಬಿಜೆಪಿಯಲ್ಲಿ ಯಾವ ರೀತಿಯ ಬೆಳವಣಿಗೆಗಳು ನಡೀತಾ ಇದೆ, ಇವೆಲ್ಲದರ ಬಗ್ಗೆ ಸಮಾಲೋಚನೆಯನ್ನು ನಡೆಸಲಿದ್ದು ಪಕ್ಷದಲ್ಲಿರುವಂತಹ ಆಂತರಿಕ ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸಲಿದ್ದಾರೆ. ಅದಕ್ಕಾಗಿಯೇ ದೆಹಲಿಯತ್ತ ಹೊರಟಿದ್ದಾರೆ. ಇನ್ನು ದೆಹಲಿ ಭೇಟಿ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಸಿದ್ದರಾಮಯ್ಯ ಯಾವ ವಿಚಾರಕ್ಕೆ ಕರೆದಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಕರೆದಿದ್ದಾರೆ, ಹೋಗ್ತಾ ಇದ್ದೇನೆ, ಸುಮ್ಮನೆ ಊಹಾಪೋಹಗಳನ್ನ ಮಾಡಬೇಡಿ ಅಂತಾನು ಹೇಳಿದ್ರು. ಅವರ್ ಪ್ರೆಸಿಡೆಂಟ್, ಈಸ್ ಅವರ್ ಲೀಡರ್. ಐ ಆಮ್ ಮೀಟಿಂಗ್ ಹಿಮ್ ಅಷ್ಟೇ. ಏನು ಹೇಳಿದಾರ ಈಗ ನಮಗೆ? ನಿನ್ಗೆ ಹೇಳಿದಾರ ಯಾವ ಕಾರಣ ಕರೆದವ್ರೆ ನನಗೆ ಅಂತ? ಸುಮ್ಮನೆ ಯಾಕೆ ಊಹಾಪೋಹಗಳನ್ನೆಲ್ಲ ಮತ್ತೆ ಪ್ರಶ್ನೆ ಕೇಳ್ತೀರಿ? ರಾಹುಲ್ ಗಾಂಧಿ ಅವ್ರು ಭೇಟಿ ಮಾಡೋದು ಬರ್ತೀನಿ. ಈಸ್ ಅವರ್ ಪ್ರೆಸಿಡೆಂಟ್, ಈಸ್ ಅವರ್ ಲೀಡರ್. ಐ ಆಮ್ ಮೀಟಿಂಗ್ ಹಿಮ್ ಅಷ್ಟೇ. ಏನು ಹೇಳಿದಾರ ಈಗ ನಮಗೆ? ನಿನ್ಗೆ ಹೇಳಿದಾರ ಯಾವ ಕಾರಣ ಕರೆದವ್ರೆ ನನಗೆ ಅಂತ? ಸುಮ್ಮನೆ ಯಾಕೆ ಊಹಾಪೋಹಗಳನ್ನೆಲ್ಲ ಮತ್ತೆ ಪ್ರಶ್ನೆ ಕೇಳ್ತೀರಿ? ರಾಹುಲ್ ಗಾಂಧಿ ಅವ್ರು ಭೇಟಿ ಮಾಡೋದು. ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ ಏನೇನು ಆಗ್ತಾ ಇದೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಅವರು ಸಿಎಂ ಬದಲಾವಣೆಯ ವದಂತಿಯ ಬೆನ್ನಲ್ಲೇ ಈಗ ಸಿಎಂ ಬಿಎಸ್ ಯಡಿಯೂರಪ್ಪ ಅವರನ್ನ ಭೇಟಿಯಾಗಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರು. ಈಗ ಅನೇಕ ಡೆವಲಪ್ಮೆಂಟ್ಸ್ಗಳಾಗ್ತಾ ಇದೆ, ಅನೇಕರು ಭೇಟಿ ಮಾಡ್ತಾ ಇದ್ದಾರೆ, ಚರ್ಚೆಗಳು ಆಗ್ತಾ ಇದೆ, ಸಭೆಗಳು ನಡೀತಾ ಇದೆ. ಒಂದಷ್ಟು ಜನ ಅವರ ಪರ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ. ಈಗ ಶಾಮನೂರು ಆಗಮನ ಕೂಡ ಆಗಿದೆ. ಶಾಮನೂರು ಆಗಮನದ ಬೆನ್ನಲ್ಲೇ ಸಿಎಂ ನಿವಾಸಕ್ಕೆ ಸಿಎಂ ಪುತ್ರರು ಆಗಮಿಸಿದ್ದು ಸಿಎಂ ಕಾವೇರಿ ನಿವಾಸಕ್ಕೆ ಬಂದಿದ್ದಾರೆ. ರಾಘವೇಂದ್ರ ಹಾಗೇನೆ ವಿಜಯೇಂದ್ರ ಅವರು, ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಆಗಮಿಸಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಏನೇನು, ಯಾವ ಬದಲಾವಣೆಗಳು ಆಗ್ತಾ ಇದೆ, ಯಾವೆಲ್ಲದರ ಮುನ್ಸೂಚನೆ ಇದೆ, ಇವೆಲ್ಲದರ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ನನ್ನ ಜೊತೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ಹಾಗೆಯೇ ನಮ್ಮ ದೆಹಲಿ ಬ್ಯೂರೋ ಚೀಫ್ ಆಗಿರುವಂತಹ ಧರಣೀಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಒಂದ್ ಕಡೆ ಚಿದಾನಂದ ಪಟೇಲ್, ನಾವು ಒಂದ್ ಕಡೆ ಈಗಾಗಲೇ ಗಮನಿಸ್ತಾ ಇದ್ವಿ, ಬೆಳಗ್ಗೆನಿಂದಲೂ ನಿನ್ನೆ ನೈಟಿಂದಲೂ ಕೂಡ ಅನೇಕ ಡೆವಲಪ್ಮೆಂಟ್ಸ್ ಆಗುತ್ತೆ. ಇವತ್ತು ಬೆಳಗ್ಗಿನ ಅಂತೂ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಈಗ ಇದು ಯಾವ ಮುನ್ಸೂಚನೆಯನ್ನು ಕೊಡ್ತಾ ಇದೆ? ಸದ್ಯದ ಮಟ್ಟಿಗೆ ಆಗ್ತಾ ಇರುವಂತಹ ಬೆಳವಣಿಗೆ ಅಲ್ಲಿ ಏನು?
ನವಿತಾ ಜೈನ್ ಇದೇ ಜುಲೈ 26ರಂದು ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಕಳೆದ 1 ವರ್ಷದ ಬಳಿಕ ಶಾಸಕರ ಸಭೆಯನ್ನ ಕರೆದಿದ್ದಾರೆ. ಇದಕ್ಕೂ ಮುಂಚಿತವಾಗಿ ಜುಲೈ 25ರ ಸಂಜೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಬಿಜೆಪಿಯ ಎಲ್ಲಾ ಶಾಸಕರುಗಳಿಗೆ ಕೂಡ ಔತಣಕೂಟವನ್ನು ಇಟ್ಕೊಂಡಿರುವಂತದ್ದು. ಜೊತೆಗೆ ಶಾಸಕರ ಸಭೆಯನ್ನ ಮೊಟ್ಟ ಬಾರಿಗೆ ಇತ್ತೀಚೆಗೆ ಕರೆದಿರುವಂತದ್ದು. ಹಾಗಾಗಿ ಇದು ಹಲವಾರು ಅನುಮಾನ ಮತ್ತು ರಕ್ಕೆಗಳಿಗೆ ಪುಷ್ಟಿ ಕೊಡುತ್ತೆ ಅಂತಲೇ ಹೇಳಲಾಗ್ತದೆ. ಸಾಮಾನ್ಯವಾಗಿ ರಾಜಕಾರಣದಲ್ಲಿ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ನಡೆಯಬಹುದು. ಯಾಕಂತ ಹೇಳಿದ್ರೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಎಂಬ ಮಾತಿನಂತೆ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಕಳೆದ 2 ದಿನಗಳ ನಡವಳಿಕೆ ಮತ್ತು ಅವರ ಆಡಳಿತ ವೈಖರಿಯನ್ನು ಗಮನಿಸಿದ್ರೆ ಎಲ್ಲ ಒಂದ್ ಕಡೆ ರಾಜ್ಯ ರಾಜಕಾರಣದಲ್ಲಿ ಅತಿದೊಡ್ಡ ಬದಲಾವಣೆ ಖಚಿತ ಅನ್ನೋ ಒಂದು ಸುಳಿವನ್ನು ಪರೋಕ್ಷವಾಗಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ನೀಡುತ್ತಿದ್ದಾರೆ. ಇವತ್ತು ಸಚಿವರ ಜೊತೆ ಸಭೆ ನಡೆಸಿರುವಂತಹ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಮಧ್ಯಾಹ್ನ ಭೋಜನ ಕೂಟದ ಹೆಸರಿನಲ್ಲಿ ರಾಜ್ಯ ರಾಜಕೀಯದ ಬೆಳವಣಿಗೆ ಮತ್ತು ಬಿಜೆಪಿ ಒಳಗಡೆ ಬೆಳವಣಿಗೆ ಮತ್ತು ಹೈಕಮಾಂಡ್ ಬೆಳವಣಿಗೆ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಈ ಎಲ್ಲದರ ನಡುವೆ ಕೂಡ ಇದೀಗ ಸ್ವಾಮೀಜಿಗಳು ಕೂಡ ಇದೀಗ ಫೀಲ್ಡ್ಗೆ ಬಂದಿರುವಂತದ್ದು. ಮುಖ್ಯಮಂತ್ರಿ BS ಯಡಿಯೂರಪ್ಪ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಿರುವಂತದ್ದು. ಜೊತೆಗೆ ಕಾಂಗ್ರೆಸ್ ನಾಯಕರುಗಳ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕೂ ಕೂಡ ಅವರನ್ನ ಕೆಳಗಿಳಿಸಬೇಡಿ ಅನ್ನೋ ಮುಖಾಂತರ MB ಪಾಟೀಲ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡೋ ಮುಖಾಂತರ ಎಲ್ಲ ಒಂದ್ ಕಡೆ ಇದರಲ್ಲೂ ಕೂಡ ಎಲ್ಲ ಒಂದ್ ಕಡೆ ಇದರ ಲಾಭವನ್ನು ಕೂಡ ಕಾಂಗ್ರೆಸ್ ಪಡೆಯಲಿಕ್ಕೆ ಮುಂದಾಗಿದೆ ಅಂತ ಹೇಳಲಾಗ್ತಿದೆ. ಇದೀಗ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ನ ಹಿರಿಯ ನಾಯಕರು ಆಗಿರುವಂತಹ ಮತ್ತು ಶಾಸಕರು ಆಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು ಕೂಡ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಅವರ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಪ್ರಮುಖವಾಗಿ ಶಾಮನೂರು ಶಿವಶಂಕರಪ್ಪನವರು ಕೂಡ ಯಾವುದೇ ಕಾರಣ ಕೂಡ ಮುಖ್ಯಮಂತ್ರಿ BS ಯಡಿಯೂರಪ್ಪನ ಬದಲಾವಣೆ ಮಾಡಬಾರದು ಅಂತ ಈ ಹಿಂದೆ ಕಾಂಗ್ರೆಸ್ನ ಶಾಸಕರಾಗಿ ಕೂಡ ಬಿಜೆಪಿ ಹೈಕಮಾಂಡ್ಗೆ ವಾರ್ನಿಂಗ್ ಅನ್ನ ಮಾಡಿದ್ರು. ಈ ಎಲ್ಲದರ ನಡುವೆ ಕೂಡ ಇವತ್ತಿನ ಬೆಳವಣಿಗೆಗಳಿರ್ಬೋದು ಮತ್ತು ತಮ್ಮ ಆಪ್ತ ಆಗಿರ್ತಕ್ಕಂಥ ಕಾಪು ಸಿದ್ದಲಿಂಗ ಸ್ವಾಮಿ ಅವರನ್ನ ಕರ್ನಾಟಕ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಆಯ್ಕೆ ಮಾಡುವಂತದ್ದು ಮತ್ತು ಇವತ್ತು ಒಕ್ಕಲಿಗ ಅಭಿವೃದ್ಧಿ ನಿಗಮಕ್ಕೆ ಬಿಜೆಪಿಯ ಬೆಂಗಳೂರು ದಕ್ಷಿಣದ ಶಾಸಕರಾಗಿರ್ತಕ್ಕಂಥ M ಕೃಷ್ಣಪ್ಪ ಅವರನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿರುವಂತದ್ದು. ಈ ಎಲ್ಲವನ್ನು ಗಮನಿಸಿದ್ರೆ ಎಲ್ಲ ಒಂದ್ ಕಡೆ ಎಲ್ಲವೂ ಕೂಡ ಸರಿ ಇಲ್ಲ, ಬಹಳಷ್ಟು ಬದಲಾವಣೆ ಆಗ್ತಿದೆ, ಏನೋ ಒಂದು ನಡೀತಿದೆ ಅನ್ನೋದಕ್ಕೆ ಸ್ವತಃ ಮುಖ್ಯಮಂತ್ರಿ ಮತ್ತು ಅವರ ಬಳಗ ಪುಷ್ಟಿಯನ್ನು ನೀಡುತ್ತಿದೆ. ಒಟ್ಟಿನಲ್ಲಿ ಸದ್ಯಕ್ಕೆ ಇದೀಗ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಜುಲೈ 26ರಂದು ಕರೆದಿರ್ತಕ್ಕಂಥ ಶಾಸಕರ ಸಭೆ ಅದರ ಹಿಂದಿನ ದಿನ ನಡೆಸುತ್ತಿರ್ತಕ್ಕಂಥ ಔತಣಕೂಟವನ್ನು ಗಮನಿಸಿದ್ರೆ ಇಲ್ಲೊಂದ್ ಕಡೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಏನು ಅಧಿಕಾರ ತ್ಯಜಿಸುವಂತ ಕಾಲ ಸನ್ನಿಹಿತ ಆಗಿದೆ ಅನ್ನೋದು ಕೂಡ ಇಲ್ಲೊಂದ್ ಕಡೆ ರಾಜ್ಯ ರಾಜಕಾರಣದಲ್ಲಿ ಒಬ್ಬಿರ್ತಕ್ಕಂಥ ವದಂತಿ ಮತ್ತು ಸಾಧ್ಯತೆ ಅಂತಲೇ ಹೇಳಲಾಗ್ತಿದೆ. ಒಟ್ಟಾರೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಬದಲಾವಣೆ ಬೆನ್ನಲ್ಲೇ ಬದಲಾವಣೆಯನ್ನ ಮಾಡ್ತದೆ ಬಿಜೆಪಿ ಹೈಕಮಾಂಡ್. ಆ ಮುಖಾಂತರ ಮತ್ತೊಬ್ಬ ಲಿಂಗಾಯತರಿಗೆ ಅವಕಾಶವನ್ನು ಕೊಡುತ್ತೆ. ಜೊತೆಗೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಜೊತೆಗೆ ಇಟ್ಕೊಂಡು ಸಮನ್ವಯ ಸಮಿತಿಯನ್ನು ರಚನೆ ಮಾಡಿಕೊಂಡು ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಅಣತಿಯಂತೆ ಮುಂದಿನ ಸರ್ಕಾರ ನಡೆಯುತ್ತೆ ಎಂಬ ಮಾತು ಕೂಡ ಬಿಜೆಪಿ ಪಡಸಾಲೆಯಲ್ಲಿ ಕೇಳಿ ಬರ್ತಿರುವಂತದ್ದು. ಹಾಗಾಗಿ ಇದಕ್ಕೆ ಪುಷ್ಟಿ ನೀಡುವಂತೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಎಲ್ಲೊಂದ್ ಕಡೆ 25ರ ಔತಣಕೂಟ ಮತ್ತು 26ರ ಶಾಸಕರ ಸಭೆ ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂತದ್ದು. ಆ ಮುಖಾಂತರ ಮುಖ್ಯಮಂತ್ರಿ ಬದಲಾಗ್ತಾರೆ ಎಂಬ ಹಿನ್ನೆಲೆಯಲ್ಲಿ ಬಹಳಷ್ಟು ಜನ ಬಿಜೆಪಿ ಒಳಗಡೆ ಇರತಕ್ಕಂಥ ಅನೇಕ ನಾಯಕರುಗಳು ಇದೀಗ ತಮ್ಮದೇ ಆದ ಲಾಬಿಯನ್ನು ಆರಂಭಿಸಿದ್ದಾರೆ. ಪ್ರಮುಖವಾಗಿ ಮುರುಗೇಶ್ ಆರ್ ನಿರಾಣಿ ಸೇರಿದಂತೆ ಬಸವರಾಜ ಬೊಮ್ಮಾಯಿ ಸೇರಿದಂತೆ DCM ಅಶ್ವಥ್ ನಾರಾಯಣ ಸೇರಿದಂತೆ ಹಲವಾರು ಜನರ ಹೆಸರು ಕೇಳಿ ಬರ್ತಿರುವಂತದ್ದು. ಇದರಲ್ಲಿ 2 ಬಾರಿ ಶಾಸಕರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲದ್ರವರ ಹೆಸರು ಕೂಡ ಕೇಳಿ ಬರ್ತಿದೆ. ಇದರ ನಡುವೆ ದೆಹಲಿಯಲ್ಲಿ ಇರತಕ್ಕಂಥ ಕೇಂದ್ರ ಸಚಿವ ಆಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರ ಹೆಸರು ಕೇಳಿ ಬಂದಿರುವಂತದ್ದು ಕೂಡ ಆಶ್ಚರ್ಯಕರ ಬೆಳವಣಿಗೆ ಅಂತಲೇ ಹೇಳಲಾಗ್ತದೆ. ಒಟ್ಟಾರೆ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮನೆಯಲ್ಲಿ ಇದೀಗ ಕಳೆದ 2 ದಿನಗಳಿಂದ ಚಟುವಟಿಕೆಗಳು ಗರಿಗೆದಿರುವಂತದ್ದು. ಅವರ ಕುಟುಂಬದವರು ಕೂಡ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಂಬಂಧಪಟ್ಟಾಗೆ ತಮ್ಮ ಆಪ್ತರ ಬಳಿ ಕೂಡ ಹೇಳ್ಕೊಂಡಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ನಿವಾಸದಲ್ಲಿ ನಡೆತಿರತಕ್ಕಂಥ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಎಲ್ಲವೂ ಕೂಡ ಬಿಜೆಪಿ ಒಳಗಡೆ ಸರಿ ಇಲ್ಲ, ಏನೋ ಒಂದು ನಡೀತಿದೆ, ಅದಕ್ಕೆ ಮುಖ್ಯಮಂತ್ರಿಗಳೇ ಸಾಥ್ ಆಗ್ತಿದ್ದಾರೆ ಮತ್ತು ಸಾಕ್ಷಿ ಆಗ್ತಿದ್ದಾರೆ ಎಂಬುದು ಕೂಡ ಸ್ಪಷ್ಟವಾದ ವಿಚಾರ ಅಂತಲೇ ಹೇಳ್ಬೋದು. ನವಿತಾ ಜೈನ್ ಹಾಗೆ ಸಂಪರ್ಕದಲ್ಲಿ ಚಿದಾನಂದ ಪಟೇಲ್. ಧರಣೇಶ್, ಈಗ ದೆಹಲಿ ಮಟ್ಟದಲ್ಲೂ ಕೂಡ ಅನೇಕ ಬೆಳವಣಿಗೆಗಳು ನಡೀತಾ ಇದೆ ಅಂತ ಹೇಳಿ ಈಗ ಮುರುಗೇಶ್ ನಿರಾಣಿ ಅವರ ಒಂದು ಟೂರ್ ಅನ್ನು ನೋಡಿದ್ವಿ, ದೇವಸ್ಥಾನಗಳ ಭೇಟಿಯನ್ನ ನಾವು ನೋಡಿದ್ವಿ. ರಾಜ್ಯಪಾಲರು ಕೂಡ ಈಗ ಪ್ರಧಾನಿ ಅವರನ್ನ ಭೇಟಿ ಆಗೋದಕ್ಕೆ ನಿನ್ನೆ ತೆರಳಿದ್ದಾರೆ. ಯಾವ ರೀತಿಯಾದಂತಹ ಡೆವಲಪ್ಮೆಂಟ್ಸ್ಗೆ, ಯಾವೆಲ್ಲ ಮುನ್ಸೂಚನೆಗೆ ಇದು ನಾಂದಿ ಹಾಕ್ತಾ ಇದೆ ಅಂತ ಹೇಳಿ? ನವಿತಾ, ಆಕ್ಚುಲಿ ನೋಡಿ, ಈಗ ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಒಂದು ಆಡಿಯೋ ರಿಲೀಸ್ ಮಾಡಿದ್ದಾರೆ. ಅಂದ್ರೆ ಅವರ ಧ್ವನಿನಲ್ಲಿ ಕೇಳ್ಪಡ್ತಿದೆ ಅಂತ ಹೇಳಲಾಗ್ತಿರುವಂತಹ ಒಂದು ವಿಷಯ ಏನಂತಂದ್ರೆ 3 ಜನ ಇದಾರೆ, ದೆಹಲಿಯಿಂದನೇ ಬರ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ಸೊ ಅಂದ್ರೆ ಯಾರಾದ್ರೂ ಒಬ್ರು ಮುಖ್ಯಮಂತ್ರಿ ಆಗ್ತಾರೆ, ದೆಹಲಿ ಅವರು, ಇಲ್ಲಿಯವರು ಯಾರು ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಮುಖ್ಯಮಂತ್ರಿ ಬದಲಾಗ್ತಾರೆ ಅನ್ನುವಂಥದ್ದನ್ನ ಖಚಿತಪಡಿಸಿದ್ದಾರೆ ಈ ಮುಖಾಂತರ. ಅದೇ ಆ ಆಡಿಯೋ ಸತ್ಯನೋ ಏನೋ ಗೊತ್ತಿಲ್ಲ, ಆದ್ರೆ ಅದು ಆಕ್ಚುಲಿ ಅದು ಒಂದು ರೀತಿಯ ಸಂಚಲನವನ್ನ ಸೃಷ್ಟಿಸಿದೆ. ಸೊ ಅದು ದೆಹಲಿಯ ಕಡೆಗೆ ಬೊಟ್ಟನ್ನ ಮಾಡಿದೆ. ಹಾಗಾಗಿ ದೆಹಲಿಯಿಂದ ಯಾರನ್ನ ಕಳಿಸ್ಬೋದು, ದೆಹಲಿಯ ನಾಯಕರ ಯೋಚನೆ ಏನು
ಅವರು ಯಾವ ರೀತಿ ಯೋಚಿಸ್ತಿರ್ಬೋದು ಅನ್ನುವಂತಹ ಸಹಜವಾದಂತಹ ಪ್ರಶ್ನೆಗಳು ಉಟ್ಕೊಂಡಿವೆ ನವಿತಾ. ಆದರೆ ದೆಹಲಿಯಲ್ಲಿ ಈಗ ಕೇಳ್ಬರ್ತಿರೋ ಅಂದರೆ ನಳಿನ್ ಕುಮಾರ್ ಕಟೀಲ್ ಅವರ ಆಡಿಯೋ ಪ್ರಕಾರ ಆ ಹೆಸರುಗಳನ್ನ ನಾವು ಗಮನಿಸೋದಾದ್ರೆ ಒಂದು BL ಸಂತೋಷ್ ಅವರು ಬರುವ ಸಾಧ್ಯತೆಗಳು ಬಹಳ ಕಡಿಮೆ ಅಂತ ಹೇಳಲಾಗ್ತಿದೆ. ಯಾಕೆಂತಂದ್ರೆ ಈಗ ಅವರು ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರುವ ಕಾರಣಕ್ಕೋಸ್ಕರ ಅವ್ರು ಈಗಾಗಲೇ ಉನ್ನತವಾದಂತಹ ಹುದ್ದೆನಲ್ಲಿದ್ದಾರೆ, ಬಹಳ ಮಹತ್ವದ ಜವಾಬ್ದಾರಿಯನ್ನ ನಿರ್ಣಯಿಸ್ತಿದ್ದಾರೆ. ಮತ್ತೆ ಏನೋ ಬಿಜೆಪಿಯಲ್ಲಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಅನ್ನುವಂತಹ ಹುದ್ದೆ ಬಹಳ ನಿರ್ಣಾಯಕವಾದಂಥದ್ದು. ಸೊ ಅಂತಹ ಉನ್ನತ ಹುದ್ದೆಯನ್ನ, ಬಹಳ ಮಹತ್ವದ ಹುದ್ದೆಯನ್ನ ಬಿಟ್ಟುಕೊಟ್ಟು ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ಬರ್ತಾರಾ? ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡುವಂತ ಸ್ಥಾನವನ್ನ ಬಿಟ್ಟು ಮುಖ್ಯಮಂತ್ರಿಯಾಗಿ ಬರ್ತಾರಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಕೇಳಿ ಬರ್ತಿದ್ದಾವೆ. ಮತ್ತು ಸೊ ಆ ಕಾರಣಕ್ಕೋಸ್ಕರ ಅವರ ಸಾಧ್ಯತೆಗಳು ಬಹಳ ಕಡಿಮೆ ಅಂತ ಹೇಳಲಾಗ್ತಿದೆ. ಅದಲ್ಲದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಪ್ರಹ್ಲಾದ್ ಜೋಶಿ ಅಂದ್ರೆ ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದವರು, ಸಂತೋಷ್ಗೆ ಹತ್ರ ಆಗಿದ್ದವರು ಅನ್ನುವ ಕಾರಣಕ್ಕೋಸ್ಕರ, ಮತ್ತು ಉತ್ತರ ಕರ್ನಾಟಕದವರು ಅನ್ನುವಂತಹ ಕಾರಣಗಳಿಗೋಸ್ಕರ ಅವರ ಹೆಸರು ಕೇಳಿ ಬರ್ತಿದೆ. ಮತ್ತೆ ಈಗ ರಾಜ್ಯ ಬಿಜೆಪಿಯಲ್ಲಿ ಈಗಿದೆಯಲ್ಲ ಅನಿಶ್ಚಿತತೆಯ ವಾತಾವರಣ, ಗೊಂದಲದ ವಾತಾವರಣ, ಈ ಸಂದರ್ಭದಲ್ಲಿ ಯಾರಾದರೂ ಒಬ್ರು ಎಲ್ರಿಗೂ ಒಪ್ಪಿತ ಆಗುವಂತ ಒಬ್ಬ ಕ್ಯಾಂಡಿಡೇಟ್ ಬೇಕಾಗತ್ತೆ. ಆ ರೀತಿಯ ಎಲ್ರಿಗೂ ಸೂಟ್ ಆಗುವಂತಹ, ಎಲ್ಲರ ಜೊತೆ ಹೊಂದ್ಕೊಂಡು ಹೋಗುವಂತಹ, ಎಲ್ಲರನ್ನು ವಿಶ್ವಾಸಕ್ಕೆ ಪಡ್ಕೊಳ್ಳುವಂತ ಅಭ್ಯರ್ಥಿ ಆಗಬಹುದು ಪ್ರಹ್ಲಾದ್ ಜೋಶಿ ಅಂತ ಹೇಳಲಾಗ್ತಿದೆ. ಆದರೆ ಅವರು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಮತ್ತು ದೆಹಲಿಯಲ್ಲಿ ರಾಜಕಾರಣದಲ್ಲಿ ನಿರ್ವಹಿಸ್ತಿರುವ ಪಾತ್ರಗಳನ್ನು ಗಮನಿಸಿದ್ರೆ ಅವರು ಕೂಡ ರಾಜ್ಯ ರಾಜಕಾರಣಕ್ಕೆ ಮರಳೋದು ಬಹಳ ಕಡಿಮೆ ಸಾಧ್ಯತೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಒಂದು ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದಾರೆ, ಹಾಗಾಗಿ ಅವರು ಇಲ್ಲಿ ಬೇರೆ ಬೇರೆ ಪಕ್ಷಗಳ ಜೊತೆ ರಾಜಕೀಯ ವ್ಯವಹಾರಗಳನ್ನ ಮಾಡ್ತಿದ್ದಾರೆ ಮತ್ತು ಅದನ್ನು ಯಶಸ್ವಿಯಾಗಿ ನಿರ್ವಹಿಸ್ತಿದ್ದಾರೆ. ಅವರ ಕಾರ್ಯವೈಖರಿ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ತೃಪ್ತಿ ಇದೆ ಅಂತ ಹೇಳಲಾಗ್ತಿದೆ. ಸೊ ಅದಲ್ಲದೆ ಅವರು ಬಿಜೆಪಿಯ ಬೇರೆ ಬೇರೆ ಕಮಿಟಿಗಳಲ್ಲಿ, ಬೇರೆ ಬೇರೆ ಕೆಲಸಗಳಲ್ಲಿ ಕೂಡ ತೊಡಗಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರನ್ನ ರಾಜ್ಯ ರಾಜಕಾರಣಕ್ಕೆ ಕಳಿಸೋದು ಕೂಡ ಕಡಿಮೆ ಸಾಧ್ಯತೆ ಅಂತ ಹೇಳಲಾಗ್ತಿದೆ. ಇನ್ನು ಉಳಿದಂತೆ ಅವರು ನಳಿನ್ ಕುಮಾರ್ ಕಟೀಲ್ ಆಡಿಯೋ ಪ್ರಕಾರ ಹೇಳೋದಾದ್ರೆ 3 ಜನ ಅನ್ನೋದಾದ್ರೆ, ಉಳಿದವರು ಯಾರು ಅನ್ನೋದು ಒಂದು ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ CT ರವಿ ಅವರ, ಅಥವಾ ಇತ್ತೀಚೆಗಷ್ಟೇ ಕೇಂದ್ರ ಸಚಿವ ಸಂಪುಟದಿಂದ ಡ್ರಾಪ್ ಆದಂತಹ DV ಸದಾನಂದ ಗೌಡ್ರ, ಅಥವಾ ಬೇರೆ ಯಾರು ಸಂಸದರ ಅನ್ನುವಂಥ ಪ್ರಶ್ನೆಗಳು ಮತ್ತು ಅದೇ ಥರ ಚರ್ಚೆಗಳು ಈಗ ರಾಜ್ಯ ಬಿಜೆಪಿ ವಲಯದಲ್ಲೂ ಮತ್ತು ರಾಷ್ಟ್ರ ರಾಜಕಾರಣದ ವಲಯದಲ್ಲೂ ಚರ್ಚೆ ಆಗ್ತಿದೆ. ಇನ್ನೂ ಕೂಡ ಒಂದು ಕ್ಲಾರಿಟಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸಿಕ್ಕಿಲ್ಲ. ಮತ್ತು ಇತ್ತೀಚಿನ ಬಿಜೆಪಿಯ ಹೈಕಮಾಂಡ್ ಕಾರ್ಯವೈಖರಿಯನ್ನು ಗಮನಿಸೋದಾದ್ರೆ ಬಹುತೇಕ ಅವರು ಒಂದು ಸರ್ಪ್ರೈಸಿಂಗ್ ಆಗಿ ಕ್ಯಾಂಡಿಡೇಟ್ಗಳನ್ನ ಕೊಡ್ತಾರೆ. ಅದು ನೀವು MLA ಸ್ಥಾನಗಳಿಗಿರ್ಬೋದು, ಈಗ ಫಾರ್ ಎಕ್ಸಾಂಪಲ್ MP ಕಳೆದ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಯ್ಕೆ ಮಾಡುವ ವಿಷಯದಲ್ಲಿರ್ಬೋದು, ಮತ್ತೊಂದು ವಿಷಯದಲ್ಲಿರ್ಬೋದು, ಇತ್ತೀಚೆಗೆ ನಡೆದಂಥ ಕೇಂದ್ರ ಸಚಿವ ಸಂಪುಟದ ಪುನರ್ರಚನೆ ಸಂದರ್ಭದಲ್ಲಿರ್ಬೋದು, ಸರ್ಪ್ರೈಸಿಂಗ್ ಕ್ಯಾಂಡಿಡೇಟ್ ಕೊಡೋದ್ರಲ್ಲಿ ನಿಷ್ಠಾತರಾಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಈ ಮುಖ್ಯಮಂತ್ರಿ ಅಭ್ಯರ್ಥಿ ಆಯ್ಕೆ ವಿಷಯದಲ್ಲೂ ಕೂಡ ಬಹುತೇಕ ಒಂದು ಸರ್ಪ್ರೈಸಿಂಗ್ ಕ್ಯಾಂಡಿಡೇಟ್ ಬರುವಂತ ಸಾಧ್ಯತೆಗಳು ಇವೆ. ಅದರ ಹೊರತಾಗಿ ಕೆಲವು ಹೆಸರುಗಳು ಕೇಳಿ ಬರ್ತಿದ್ದಾವೆ. ಫಾರ್ ಎಕ್ಸಾಂಪಲ್ ಮುರುಗೇಶ್ ನಿರಾಣಿ ಅವರು ದೆಹಲಿಗೆ ಬಂದು ಈಗಾಗಲೇ 2 ಬಾರಿ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಹೋಗಿದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಯಡಿಯೂರಪ್ಪ ವಿರುದ್ಧ ಕೆಲವು ದೂರನ್ನ, ದಾಖಲೆಗಳನ್ನ ಕೊಟ್ಟು ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ. ಅವರು ಕೂಡ ಆಕಾಂಕ್ಷಿಗಳು. ಈ ರೀತಿ ತೆರೆ ಹಿಂದೆ ಒಂದಷ್ಟು ಜನ ಸರ್ಕಸ್ ಅನ್ನ ಮಾಡ್ತಿರ್ಬೋದು, ಕಸರತ್ತನ್ನ ಮಾಡ್ತಿರ್ಬೋದು. ಆದರೆ ಅಂತಿಮವಾಗಿ ಬಿಜೆಪಿ ಬಹುತೇಕವಾಗಿ ಸರ್ಪ್ರೈಸ್ ಕ್ಯಾಂಡಿಡೇಟ್ ಅನ್ನ ಕೊಡುವಂತ ಸಾಧ್ಯತೆಗಳೇ ಹೆಚ್ಚಿದಾವೆ. ನವಿತಾ, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಚಿದಾನಂದ ಪಟೇಲ್, ಈಗ ಅನುದಾನದ ವಿಚಾರ ಆಗಿರಬಹುದು ಅಥವಾ ಫೈಲ್ಗಳನ್ನ ಕ್ಲಿಯರ್ ಮಾಡುವಂತಹ ವಿಚಾರ ಆಗಿರಬಹುದು, ಪ್ರಮುಖವಾಗಿ ಈಗಾಗಲೇ ಏನೇನು ಕೆಲಸಗಳಾಗಬೇಕು ಅದರ ಬಗ್ಗೆ ಹೇಳುವಂತದ್ದು. ಈಗಾಗಲೇ ನಾವು ನೋಡಿದ್ವಿ ನಿಗಮಗಳ ಅಲ್ಲಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡುವಂಥದ್ದು. ಇದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ನ ನಾಯಕರುಗಳು ಕೂಡ ಈಗ ಮೀಟ್ ಮಾಡ್ತಾ ಇರುವಂತದ್ದು, ಹಾಗೆಯೇ ಲಿಂಗಾಯತರ ನಾಯಕರೇ ಆಗಬೇಕು, ಅವರನ್ನ ಚೇಂಜ್ ಮಾಡಬಾರ್ದು ಅಂತ ಹೇಳುವಂಥದ್ದು, ಇದೆಲ್ಲವೂ ಕೂಡ ಒಂದಷ್ಟು ಪುಷ್ಟಿಗಳನ್ನ ಕೊಡ್ತಾ ಇದೆ ಅಂತ ಹೇಳಿ. ಆದ್ರೆ ಈಗ ಇವರು ಎಷ್ಟೇ ಒತ್ತಡ ಹಾಕಿದ್ರು ಅದು ನಿಲ್ಲುವ ಸಾಧ್ಯತೆ ಇದೆಯಾ, ಹೇಗೆ? ನವಿತಾ ಜೈನ್ ಕೊನೆಗಳಿಗೆವರು ಕೂಡ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಹಾಗಾಗಿ ಕೊನೆಗಳಿಗೆವರು ಕೂಡ ರಾಜಕಾರಣವನ್ನೇ ಮಾಡ್ತಿರ್ತಾರೆ. ಯಾಕಂತ ಹೇಳಿದ್ರೆ ರಾಜಕಾರಣಿಗಳಿಗೆ ರಾಜಕಾರಣವೇ ಅವರ ಜೀವ ಮತ್ತು ಉಸಿರಾಗಿರುತ್ತೆ. ಹಾಗಾಗಿ ಇದೀಗ
ಸ್ವಾಮೀಜಿಗಳು ಎಂಟ್ರಿ ಆಗಿರುವಂತದ್ದು, ಪ್ರಮುಖವಾಗಿ ರಂಭಾಪುರಿ ಶ್ರೀಗಳು ಎಂಟ್ರಿ ಆಗಿರುವಂತದ್ದು. ಅವರು ಕೂಡ ಯಾವುದೇ ಕಾರಣ ಕೂಡ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಬೇಡಿ ಅಂತ ಹೇಳಿ ಪ್ರಥಮ ಬಾರಿಗೆ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಇದರ ಬೆನ್ನಲ್ಲೇ ಕಾಂಗ್ರೆಸ್ನ ಪ್ರಮುಖ ಲಿಂಗಾಯತ ನಾಯಕರು ಕೂಡ ಮುಖ್ಯಮಂತ್ರಿ ಪರವಾಗಿ ಬ್ಯಾಟಿಂಗ್ ಮಾಡ್ತಿರುವಂತದ್ದು. ಇದರ ಜೊತೆಗೆ ಅನೇಕರು ಸಿಎಂ ಯಡಿಯೂರಪ್ಪ ಪರವಾಗಿ ಜೊತೆಗೆ ನಿಂತಿರುವಂತದ್ದು. ಹಿರಿಯ ಸಚಿವರಾಗಿರ್ತಕ್ಕಂಥ ಆರ್ ಅಶೋಕ್ ಮತ್ತು ಬಸವರಾಜ ಬೊಮ್ಮಾಯಿ ಟೀಮ್ ಕೂಡ ಜೊತೆಗೆ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಹಿರಿಯ ಸಚಿವರಿಗೆ ಇರ್ತಕ್ಕಂಥ ಆತಂಕ ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಬದಲಾದ್ರೆ ಬಹುತೇಕ ಹಿರಿಯ ಸಚಿವರುಗಳಿಗೆ ಕೊಕ್ಕೊಳ್ಳಲಾಗುತ್ತೆ, ಅವ್ರನ್ನ ಪಕ್ಷದ ಕೆಲಸಕ್ಕೆ ಬಳಸ್ಕೊಳ್ಳಲಾಗ್ತಿದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಬಹುತೇಕ ಹಿರಿಯ ಸಚಿವರಿಗೆ, ಅದು ಜಗದೀಶ್ ಶೆಟ್ಟರ್ ಇರ್ಬೋದು, ಈಶ್ವರಪ್ಪ ಇರ್ಬೋದು, ಆರ್ ಅಶೋಕ್ ಇರ್ಬೋದು, ಬಸವರಾಜ ಬೊಮ್ಮಾಯಿ ಇರ್ಬೋದು, ಅನೇಕ ಹಿರಿಯ ಸಚಿವರಿಗೆ ತಮ್ಮ ಸ್ಥಾನದ ಮೇಲಿನ ಆತಂಕ ಕಾರಣಕ್ಕಾಗಿ ಇದೀಗ ಅನಿವಾರ್ಯವಾಗಿ ಮುಖ್ಯಮಂತ್ರಿ BS ಯಡಿಯೂರಪ್ಪನ ಪರವಾಗಿದ್ದಾರೆ ಮತ್ತು ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಮತ್ತು ಮುಖ್ಯಮಂತ್ರಿ BS ಯಡಿಯೂರಪ್ಪ ಇದ್ರೆ ಮಾತ್ರ ಬಿಜೆಪಿ ಗುಳಿಗಾಲ ಅನ್ನೋ ಒಂದು ಸಂದೇಶವನ್ನು ಕೂಡ ಹೈಕಮಾಂಡ್ಗೆ ರವಾನೆಯನ್ನ ಮಾಡ್ತಿದ್ದಾರೆ. ಆದ್ರೆ ಮುಖ್ಯಮಂತ್ರಿ ನಿವಾಸದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆ ಮತ್ತು ರಾಜ್ಯದಲ್ಲಿ ಬಿಜೆಪಿ ಒಳಗಡೆ ನಡೀತಿರ್ತಕ್ಕಂಥ ಬೆಳವಣಿಗೆ ಮತ್ತು ಮುಖ್ಯಮಂತ್ರಿಗಳ ಕಳೆದ 2 ದಿನಗಳ ಚಲನವಲನಗಳಿರ್ಬೋದು, ಅವರು ಮಾಡ್ತಿರ್ತಕ್ಕಂಥ ಕಾರ್ಯಚಟುವಟಿಕೆಗಳಿರ್ಬೋದು, ನಿಗಮಗಳಲ್ಲಿ ನೇಮಕ ಇರ್ಬೋದು, ಏನು RDPR ಇಲಾಖೆಗೆ 1227 ಕೋಟಿ ಬಿಡುಗಡೆ ಇರ್ಬೋದು, ಮತ್ತು ಅವರ ಆಪ್ತರನ್ನ ನಿಗಮ ಮಂಡಳಿಗೆ ನೇಮಕ ಮಾಡ್ತಿರೋದು ನೋಡಿದ್ರೆ ಎಲ್ಲೊಂದ್ ಕಡೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಿರುವಂತದ್ದು. ಮತ್ತು ಹೈಕಮಾಂಡ್ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದೆ ಅನ್ನೋ ಒಂದು ಸುಳಿವು ಕೂಡ ಇದರಿಂದ ದೊರಕಲಿದೆ. ನವಿತಾ ಜೈನ್. ಥ್ಯಾಂಕ್ ಯು ಚಿದಾನಂದ ಪಟೇಲ್. ಹಾಗೆಯೇ ಧರಣೇಶ್ ಸಂಪೂರ್ಣವಾದಂತಹ ಮಾಹಿತಿಗಾಗಿ. ಶ್ಯಾಮನೂರು ಶಿವಶಂಕರಪ್ಪ ಅವರು BS ಯಡಿಯೂರಪ್ಪ ಅವರ ಮನೆಗೆ ತೆರಳಿ, ಕಾವೇರಿ ನಿವಾಸಕ್ಕೆ ತೆರಳಿ ಅಲ್ಲಿ ಮೀಟ್ ಮಾಡಿರುವಂತಹ ದೃಶ್ಯವನ್ನ ನೀವು ಗಮನಿಸಬಹುದು. ಆ ಒಂದು ಫೋಟೋವನ್ನ ಕೂಡ ನೀವು ನೋಡಬಹುದು. ಅಲ್ಲಿ ಸೈನ್ ಕೂಡ ಹಾಕ್ತಾ ಇದ್ದಾರೆ ಸಿಎಂ BS ಯಡಿಯೂರಪ್ಪ ಅವರು. ಸಿಎಂ ರಾಜೀನಾಮೆಯ ವದಂತಿ ವಿಚಾರ, ಬದಲಾವಣೆಯ ವಿಚಾರ ಆಗ್ತಾ ಇರುವ ಸಂದರ್ಭದಲ್ಲಿ ಬೆಳವಣಿಗೆಗಳಂತೂ ನಡೀತಾನೆ ಇದೆ. ಆ ಬೆಳವಣಿಗೆಗಳು ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಮತ್ತೆ ಉಳಿಸ್ಕೊಳ್ಬೇಕು ಅನ್ನುವಂತಹ ಒತ್ತಡಗಳು, ಒತ್ತಾಯಗಳಾಗ್ತಾ ಇದೆ. ಸ್ವಾಮೀಜಿಗಳು ಭೇಟಿ ಮಾಡ್ತಾ ಇದ್ದಾರೆ. ಈಗಾಗಲೇ ಶಾಸಕರಾದಂತಹ ಪ್ರಮುಖವಾಗಿ ಶಾಮನೂರು ಶಿವಶಂಕರಪ್ಪ ಅವರು, ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು, ಅವರು BS ಯಡಿಯೂರಪ್ಪ ಅವರನ್ನ ಭೇಟಿ ಆಗಿದ್ದಾರೆ, ಅವರ ಜೊತೆ ಮಾತನಾಡಿದ್ದಾರೆ. ಶಾಮನೂರು ಆಗಮನದ ಬೆನ್ನಲ್ಲೇ ಸಿಎಂ ನಿವಾಸಕ್ಕೆ ಅವರ ಪುತ್ರರು ಕೂಡ ಬಂದಿದ್ದಾರೆ. BY ರಾಘವೇಂದ್ರ, ವಿಜಯೇಂದ್ರ ಅವರು ಕೂಡ ಆಗಮಿಸಿದ್ದಾರೆ. ಸೊ ಎಲ್ಲ ಡೆವಲಪ್ಮೆಂಟ್ಸ್ಗಳು ಈಗ ನಡೀತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಕಾವೇರಿ ನಿವಾಸ, ಕೃಷ್ಣಾದಲ್ಲೂ ಕೂಡ ಸಾಕಷ್ಟು ಸಭೆಗಳು ನಡೀತಾ ಇದೆ, ಚರ್ಚೆ ನಡೀತಾ ಇದೆ. ಏನೇನಾಗತ್ತೆ, ಯಾವ ರೀತಿಯ ಬದಲಾವಣೆಗಳಿಗೆ ಕಾರಣ ಆಗತ್ತೆ ಅನ್ನೋದು ಪ್ರತಿಯೊಂದು ಬದಲಾವಣೆಗಳು ಅಥವಾ ಪ್ರತಿಯೊಂದು ಬೆಳವಣಿಗೆಗಳಲ್ಲಿ ಗೊತ್ತಾಗ್ತಾ ಇದೆ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.